In the previous sessions, we discussed the structure of human heart. Human heart consisting of 4 chambers, that is upper 2 chambers named as atria, lower 2 chambers are named as ventricles. Upper atria, right side of the atria consisting of superior vena cava, inferior vena cava, and atria of right side separated from or connected with the ventricle of right side through tricuspid valve, whereas in left side the left atria connected with pulmonary veins and left atria connected with left ventricle through bicuspid valve, and from right ventricle the pulmonary artery moves to the lungs, whereas from right ventricle aorta supplies blood to the body parts. ಇದನ್ನು ಡಿಸ್ಕಷನ್ ಮಾಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ಹಾರ್ಟಿನ ಬೀಟ್ ಹೇಗಿರುತ್ತೆ, ಹಾರ್ಟ್ ಬೀಟ್ ಹೇಗೆ ಜನರೇಷನ್ ಆಗುತ್ತೆ ಅನ್ನುವಂಥ ಕಾನ್ಸೆಪ್ಟ್ಸನ್ನು ಡಿಸ್ಕಷನ್ ಮಾಡೋಣ. ಸೊ ಹಾರ್ಟ್ ಬೀಟ್ ಅಂತ ಏನು ಕರಿತೀರಾ ಅಥವಾ ಏನು ಗೊತ್ತಿದೆ ನಮಗೆ, 72 ಹಾರ್ಟ್ ಬೀಟ್ಸ್ ಪರ್ ಮಿನಿಟ್ ಅಥವಾ 0.8 ಸೆಕೆಂಡಿಗೆ ಒಂದು ಹಾರ್ಟ್ ಬೀಟ್ ಅಂತ ಏನಿದೆ, ದಟ್ ಹಾರ್ಟ್ ಬೀಟ್ ಈಸ್ ನಥಿಂಗ್ ಬಟ್ ಕಾರ್ಡಿಯಾಕ್ ಸೈಕಲ್ ಅಂತ ಕರೀತಾರೆ. ಏನು ಲಬ್ ಡಬ್ ಅನ್ನುವಂತಹ ಸೌಂಡ್ ಜನರೇಟ್ ಆದರೆ ಒಂದು ಹಾರ್ಟ್ ಬೀಟ್ ಅಂತ ಕರಿತೀವೋ, ದಟ್ ಹಾರ್ಟ್ ಬೀಟ್ ಈಸ್ ಡ್ಯೂ ಟು ಆಕ್ಟಿವಿಟಿ ಆಫ್ ಹಾರ್ಟ್ ಕಲೆಕ್ಟಿವ್ಲಿ ಕಾಲ್ಡ್ ಕಾರ್ಡಿಯಾಕ್ ಸೈಕಲ್. ಏನಾಗುತ್ತೆ ಹಾಗಾದರೆ ಹಾರ್ಟ್ ಬೀಟಲ್ಲಿ ಅಥವಾ ಕಾರ್ಡಿಯಾಕ್ ಸೈಕಲ್ ಅಂದರೆ ಏನಿರುತ್ತೆ ಇವೆಂಟ್? ಕಾರ್ಡಿಯಾಕ್ ಸೈಕಲ್ consisting of 2 main events. So one event is diastole and another one systole. Diastole ಅಂತಂದರೆ ಅದು ಏಟ್ರಿಯಾ ಇರಲಿ ವೆಂಟ್ರಿಕಲ್ ಇರಲಿ, ಡಯಾಸ್ಟೋಲ್ ಅನ್ನುವಂಥ ವರ್ಡನ್ನು ಯೂಸ್ ಮಾಡಿದರೆ ರಿಲ್ಯಾಕ್ಸೇಷನ್ ಅಂತ ಅರ್ಥ. ಡಯಾಸ್ಟೋಲ್ ಆಫ್ ಏಟ್ರಿಯಾ ಅಂದರೆ ರಿಲ್ಯಾಕ್ಸೇಷನ್ ಆಫ್ ಏಟ್ರಿಯಾ. ಡಯಾಸ್ಟೋಲ್ ಆಫ್ ವೆಂಟ್ರಿಕಲ್ ಅಂದರೆ ರಿಲ್ಯಾಕ್ಸೇಷನ್ ಆಫ್ ವೆಂಟ್ರಿಕಲ್ ಅಂತ ಅರ್ಥ. whereas systole, systole ಅಂದರೆ ಕಾಂಟ್ರಾಕ್ಷನ್, systole of atria, systole of ventricle, contraction of atria as well as ventricles ಅಂತ ಅರ್ಥ. ಸೊ ಈ ಎರಡು ಇವೆಂಟ್ಗಳು ಡಯಾಸ್ಟೋಲ್ ರಿಲ್ಯಾಕ್ಸೇಷನ್, ಸಿಸ್ಟೋಲ್ ಕಾಂಟ್ರಾಕ್ಷನ್ ಟುಗೆದರ್ ಫಾರ್ಮ್ ಒನ್ ಕಾರ್ಡಿಯಾಕ್ ಸೈಕಲ್ ಅಥವಾ ಒನ್ ಹಾರ್ಟ್ ಬೀಟ್ ಅಂತ ಕರಿತೀವಿ. ಸೊ ಹೇಳಿದೆ ಹಾರ್ಟ್ ಬೀಟ್ ಕನ್ಸಿಸ್ಟಿಂಗ್ ಆಫ್ ಸೌಂಡ್ಸ್ ಲಬ್ ಮತ್ತು ಡಬ್ ಅಂತ. ಸೊ ಏನು ಹಾಗಾದರೆ ವೈ ದೀಸ್ ಸೌಂಡ್ ಅಕ್ಕರ್ಸ್? ಲಬ್ ಹಾರ್ಟ್ ಸೌಂಡ್ ಯಾಕೆ ಜನರೇಷನ್ ಆಗುತ್ತೆ? ವೈ ಡಬ್ ಹಾರ್ಟ್ ಸೌಂಡ್ ಅಕ್ಕರ್ಸ್? ಬಿಕಾಸ್ ಲಬ್ ಅನ್ನುವಂಥ ಸೌಂಡ್ ಬರಬೇಕಾದ್ರೆ ನಾನು ಪ್ರೀವಿಯಸ್ ಹ್ಯೂಮನ್ ಹಾರ್ಟಿನ ಸ್ಟ್ರಕ್ಚರ್ ಹೇಳುವಾಗ ಹೇಳಿದೆ, ರೈಟ್ ಏಟ್ರಿಯಾ ಕನೆಕ್ಟೆಡ್ ವಿತ್ ರೈಟ್ ವೆಂಟ್ರಿಕಲ್ ಥ್ರೂ ಟ್ರೈಕಸ್ಪಿಡ್ ವ್ಯಾಲ್ವ್, ಹಾಗೇನೆ ಲೆಫ್ಟ್ ಏಟ್ರಿಯಾ ಕನೆಕ್ಟೆಡ್ ವಿತ್ ಲೆಫ್ಟ್ ವೆಂಟ್ರಿಕಲ್ ಥ್ರೂ ಬೈಕಸ್ಪಿಡ್ ವ್ಯಾಲ್ವ್ ಅಥವಾ ಮಿಟ್ರಲ್ ವ್ಯಾಲ್ವ್. ಈ ಎರಡು ವ್ಯಾಲ್ವ್ಗಳೇನಿದೆ, ಟ್ರೈಕಸ್ಪಿಡ್ ಆಸ್ ವೆಲ್ ಆಸ್ ಬೈಕಸ್ಪಿಡ್ ವ್ಯಾಲ್ವ್, ಈ ವ್ಯಾಲ್ವ್ಸು ಕ್ಲೋಸ್ ಆದರೆ, ಓಪನ್ ಆಗಿರುವಂಥ ಈ ಎರಡು ವ್ಯಾಲ್ವ್ಗಳು ಕ್ಲೋಸ್ ಆದರೆ ಜನರೇಟ್ ಆಗುವಂಥ ಹಾರ್ಟ್ ಸೌಂಡ್ ಲಬ್ ಅಂತ ಕರೀತಾರೆ. ರಿಮೆಂಬರ್ ಡಿಯರ್ ಸ್ಟೂಡೆಂಟ್ಸ್, ಇಟ್ ಈಸ್ ಫಸ್ಟ್ ಹಾರ್ಟ್ ಸೌಂಡ್. ಲಬ್ ಅನ್ನೋದು ಫಸ್ಟ್ ಹಾರ್ಟ್ ಸೌಂಡ್ ಜನರೇಟೆಡ್ ಡ್ಯೂ ಟು ಕ್ಲೋಜರ್ ಆಫ್ ಟ್ರೈಕಸ್ಪಿಡ್ ವ್ಯಾಲ್ವ್ ಆಫ್ ರೈಟ್ ಸೈಡ್ ಆಸ್ ವೆಲ್ ಆಸ್ ಬೈಕಸ್ಪಿಡ್ ವ್ಯಾಲ್ವ್ ಆಫ್ ಲೆಫ್ಟ್ ಸೈಡ್. ಸೆಕೆಂಡ್ ಹಾರ್ಟ್ ಸೌಂಡ್ ಡಬ್ ಅಂತ ಹೇಳಿದೆ. ವೈ ಇಟ್ ಈಸ್ ಜನರೇಟೆಡ್? ದ ಕಾನ್ಸೆಪ್ಟ್ ಇಸ್ ಸೇಮ್, ಕ್ಲೋಜರ್ ಆಫ್ ಸೆಮಿಲ್ಯುನಾರ್ ವ್ಯಾಲ್ವ್. ಸೆಮಿಲ್ಯುನಾರ್ ವ್ಯಾಲ್ವ್ ಎಲ್ಲಿರುತ್ತೆ ರಿಕಾಲ್ ಮಾಡ್ಕೊಳ್ಳಿ. ರೈಟ್ ವೆಂಟ್ರಿಕಲ್ನಿಂದ ಜನರೇಟ್ ಆಗುವಂಥ ಸ್ಟ್ರಕ್ಚರ್ಗೆ ಏನಂತ ಹೇಳಿದೆ? ಪಲ್ಮನರಿ ಆರ್ಟರಿ. ಲೆಫ್ಟ್ ವೆಂಟ್ರಿಕಲಿಂದ ಜನರೇಟ್ ಆಗುವಂಥ ಸ್ಟ್ರಕ್ಚರ್ಗೆ ಅಯೋರ್ಟಾ. ಪಲ್ಮನರಿ ಆರ್ಟರಿ ಫ್ರಮ್ ರೈಟ್ ವೆಂಟ್ರಿಕಲ್, ಅಯೋರ್ಟಾ ಫ್ರಮ್ ಲೆಫ್ಟ್ ವೆಂಟ್ರಿಕಲ್, ಬೋತ್ ಆಕ್ಚುಲಿ ಹ್ಯಾವ್ valve named as semilunar valve. ಆ ಸೆಮಿಲ್ಯುನಾರ್ ವ್ಯಾಲ್ವ್ ಏನು ಓಪನ್ ಆಗಿದೆಯೋ, ಓಪನ್ ಆಗಿರುವಂಥ ವ್ಯಾಲ್ವ್ ಕ್ಲೋಸ್ ಆದರೆ ದೆನ್ ದಟ್ ಈಸ್ ಜನರೇಟಿಂಗ್ ಸೆಕೆಂಡ್ ಹಾರ್ಟ್ ಸೌಂಡ್ ಡಬ್ ಅಂತ ಕರಿತೀವಿ.
Is it clear? So ಯಾಕೆ ಲಬ್ ಸೌಂಡ್ ಜನರೇಷನ್ ಆಗುತ್ತೆ? ಕ್ಲೋಸರ್ ಆಫ್ tricuspid as well as bicuspid valve. Why dub heart sound generates? Because closure of semilunar valve. ಓಕೆ, ಹಾಗಾದ್ರೆ ನೆಕ್ಸ್ಟ್ ಈಗ ಕಾನ್ಸೆಪ್ಟಿಗೆ ಬರೋಣ. ಯಾಕೆ ಟ್ರೈಕಸ್ಪಿಡ್ ಬೈಕಸ್ಪಿಡ್ ವಾಲ್ವ್ ಕ್ಲೋಸ್ ಆಗುತ್ತೆ? ಏನು ಇವೆಂಟ್ ಆಗುತ್ತೆ? ಸೊ ಅದು ಯಾಕೆ ಕ್ಲೋಸ್ ಆಗುತ್ತೆ ಗೊತ್ತಾದ್ರೆ ವೈ ಲಬ್ ಹಾರ್ಟ್ ಸೌಂಡ್ ಜನರೇಟ್ಸ್ ಅನ್ನೋದು ಅರ್ಥ ಆಗುತ್ತೆ ನಮಗೆ. ಸೊ ವೈ ದ ವಾಲ್ವ್ ಆಫ್ ರೈಟ್ ಸೈಡ್, ದಟ್ ಈಸ್ tricuspid, and valve between atria and ventricle in the left side, bicuspid valve get closed. ಯಾಕೆ ಕ್ಲೋಸ್ ಆಗುತ್ತೆ? ಅಸ್ಯೂಮ್ ಮಾಡ್ಕೊಳ್ಳಿ, 4 ಚೇಂಬರ್ಸ್ ಅನ್ನ ಹಾರ್ಟ್ ಅಲ್ಲಿ, ಮೇಲ್ಗಡೆ 2 ಚೇಂಬರ್ಸ್ ಅನ್ನ ಏಟ್ರಿಯಾ, ಲೋವರ್ 2 ಚೇಂಬರ್ಸ್ ಅನ್ನ ವೆಂಟ್ರಿಕಲ್ ಅಂತ ಹೇಳಿದೆ. ಏಟ್ರಿಯಾಗೆ ರೈಟ್ ಸೈಡ್ ಅಲ್ಲಿ ಕನೆಕ್ಟ್ ಆಗುವಂತ ಸ್ಟ್ರಕ್ಚರ್ ಯಾವ್ದಿತ್ತು? ಪಲ್ಮನರಿ ಸುಪೀರಿಯರ್ ಅಂಡ್ ಇನ್ಫೀರಿಯರ್ ವೆನಾ ಕೇವಾ. ಲೆಫ್ಟ್ ಸೈಡ್ ಅಲ್ಲಿ ಏಟ್ರಿಯಾಗೆ ಕನೆಕ್ಟ್ ಆಗಿರೋದು ಯಾವ್ದಿತ್ತು? ಪಲ್ಮನರಿ ವೇನ್ಸ್. ಯಾವಾಗ ಆ ರೈಟ್ ಸೈಡ್ ಅಲ್ಲಿ ರೈಟ್ ಏಟ್ರಿಯಾಗೆ ಥ್ರೂ ವೆನಾ ಕೇವಾ ಬ್ಲಡ್ ಎಂಟರ್ ಆಗುತ್ತೋ, ಲೆಫ್ಟ್ ಏಟ್ರಿಯಾಗೆ ಥ್ರೂ ವೇನ್ಸ್ ಪಲ್ಮನರಿ ವೇನ್ಸ್ ಬ್ಲಡ್ ಎಂಟರ್ ಆಗುತ್ತೋ, ಏಟ್ರಿಯಾದಲ್ಲಿ ಬ್ಲಡ್ ಫಿಲಪ್ ಆಗಿರುತ್ತೆ. ಅರ್ಥ ಆಗ್ತಿದ್ಯಾ? ಯಾವಾಗ ಏಟ್ರಿಯಾದಲ್ಲಿ, ನಾನು ಡಯಾಗ್ರಾಮ್ ಅನ್ನ ತೋರಿಸಿ ನಿಮಗೆ ಹೇಳ್ತೀನಿ ನೋಡಿ. ರೈಟ್ ಏಟ್ರಿಯಾಗೆ ವೆನಾ ಕೇವಾದಿಂದ ಬ್ಲಡ್ ಎಂಟರ್ ಆಗಿರುತ್ತೆ, ಲೆಫ್ಟ್ ಏಟ್ರಿಯಾಗೆ ಪಲ್ಮನರಿ ವೇನ್ಸ್ ಇಂದ ಬ್ಲಡ್ ಎಂಟರ್ ಆಗಿದೆ. ವೆನ್ ಬ್ಲಡ್ ಫಿಲ್ಸ್ ಇನ್ ದಿಸ್ ಏಟ್ರಿಯಾ, ಪ್ರೆಷರ್ ಇಂದ ಏಟ್ರಿಯಾ ಏನಾಗುತ್ತೆ? ಜಾಸ್ತಿ ಆಯಿತು. ಸೊ ಪ್ರೆಷರ್ ಏಟ್ರಿಯಾದಲ್ಲಿ ಜಾಸ್ತಿ ಆಗ್ತಾ ಇದ್ದ ಹಾಗೇನೆ ಈ ಟ್ರೈಕಸ್ಪಿಡ್ ಆಸ್ ವೆಲ್ ಆಸ್ ಬೈಕಸ್ಪಿಡ್ ಇದೆಯಲ್ಲ ವಾಲ್ವ್ ಓಪನ್ ಆಗುತ್ತೆ. ಏಟ್ರಿಯಾದಿಂದ ಬ್ಲಡ್ಡು ಫ್ಲೋಸ್ ಇನ್ ಟು ದಿ ವೆಂಟ್ರಿಕಲ್. ರೈಟ್ ಏಟ್ರಿಯಾದಿಂದ ರೈಟ್ ವೆಂಟ್ರಿಕಲ್ಗೆ, ಲೆಫ್ಟ್ ಏಟ್ರಿಯಾದಿಂದ ಲೆಫ್ಟ್ ವೆಂಟ್ರಿಕಲ್ಗೆ ಬ್ಲಡ್ ಎಂಟರ್ ಆಯಿತು. ಯಾವಾಗ ಏಟ್ರಿಯಾದಿಂದ ಬ್ಲಡ್ಡು ವೆಂಟ್ರಿಕಲ್ಗೆ ಫ್ಲೋ ಆಗಲಿಕ್ಕೆ ಜಾಸ್ತಿ ಆಯಿತು, ಏಟ್ರಿಯಲ್ ಪ್ರೆಷರ್ ಡಿಕ್ರೀಸಸ್, ವೆಂಟ್ರಿಕ್ಯುಲರ್ ಪ್ರೆಷರ್ ಇನ್ಕ್ರೀಸಸ್. ಯಾಕೆ ವೈ ಏಟ್ರಿಯಲ್ ಪ್ರೆಷರ್ ಡಿಕ್ರೀಸ್ ಅಂತಂದ್ರೆ? ಬಿಕಾಸ್ ಕಂಟಿನ್ಯೂಸ್ ಫ್ಲೋ ಆಫ್ ಬ್ಲಡ್ ಫ್ರಮ್ ಏಟ್ರಿಯಾ ಇನ್ ಟು ದಿ ವೆಂಟ್ರಿಕಲ್ ಕಾಸಸ್ ಡಿಕ್ರೀಸ್ ಇನ್ ದಿ ಪ್ರೆಷರ್. ಏಟ್ರಿಯಾದಲ್ಲಿ ಬ್ಲಡ್ ಜಾಸ್ತಿ ವೆಂಟ್ರಿಕಲ್ಗೆ ಬಂದಿರೋದ್ರಿಂದ ವೆಂಟ್ರಿಕಲ್ ಅಲ್ಲಿ ಪ್ರೆಷರ್ ಇನ್ಕ್ರೀಸ್ ಆಯಿತು. ಯಾವಾಗ ಏಟ್ರಿಯಲ್ ಪ್ರೆಷರ್ ಡಿಕ್ರೀಸ್ ದ್ಯಾನ್ ವೆಂಟ್ರಿಕಲ್, ಅಂದ್ರೆ ವೆಂಟ್ರಿಕಲ್ ಅಲ್ಲಿ ಯಾವಾಗ ಪ್ರೆಷರ್ ಜಾಸ್ತಿ ಆಗುತ್ತೋ ಅಟ್ ದಟ್ ಟೈಮ್ ಇದು ಟ್ರೈಕಸ್ಪಿಡ್ ಬೈಕಸ್ಪಿಡ್ ವಾಲ್ವ್ ಇದೆಯಲ್ಲ ಬಿಟ್ವೀನ್ ಏಟ್ರಿಯಾ ಅಂಡ್ ವೆಂಟ್ರಿಕಲ್, ದೇ ಗೆಟ್ ಕ್ಲೋಸ್ಡ್. ಇಸ್ ಇಟ್ ಕ್ಲಿಯರ್? ಯಾಕೆ ಟ್ರೈಕಸ್ಪಿಡ್ ವಾಲ್ವ್ ಬೈಕಸ್ಪಿಡ್ ವಾಲ್ವ್ ಕ್ಲೋಸ್ ಆಗುತ್ತೆ ಅಂದ್ರೆ ರೀಸನ್ ಏನು? ಯಾವಾಗ ಏಟ್ರಿಯಾಗೆ ಬ್ಲಡ್ ಫಿಲಪ್ ಆಗ್ತಿರತ್ತೋ ಫ್ರಮ್ ವೆನಾ ಕೇವಾ ವೇನ್ಸ್, ಏಟ್ರಿಯಾದಲ್ಲಿ ಪ್ರೆಷರ್ ಜಾಸ್ತಿ ಇರುತ್ತೆ. ವೆನ್ ಏಟ್ರಿಯಾದಲ್ಲಿ ಪ್ರೆಷರ್ ಜಾಸ್ತಿ ಆಗ್ತಾ ಹೋದಾಗೆ, ಏಟ್ರಿಯಾದಲ್ಲಿ ಬ್ಲಡ್ ಫ್ಲೋ ಜಾಸ್ತಿ ಆಗ್ತಾ ಹೋದಾಗೆ, ಏಟ್ರಿಯಾದಿಂದ ನೆಕ್ಸ್ಟು ಬ್ಲಡ್ ಎಲ್ಲಾದ್ರೂ ಮೂವ್ ಆಗಬೇಕು. ಪ್ರೆಷರ್ ಏಟ್ರಿಯಾ ಫಿಲಪ್ ಆದರೆ ಫುಲ್ಲು ಬ್ಲಡ್ ಫ್ಲೋ ಆಗಬೇಕು. ಯಾವಾಗ ಎರಡೂ ಏಟ್ರಿಯಾ ಬ್ಲಡ್ ಇಂದ ಫಿಲಪ್ ಆಯಿತು, ಬ್ಲಡ್ ಪಾಸ್ ಆಗ್ಲಿಕ್ಕೆ ಇರೋ ದಾರಿ ಒಂದೇ, ಏಟ್ರಿಯಾದಿಂದ ಇದಕ್ಕೆ ವೆಂಟ್ರಿಕಲ್ಸ್ಗೆ ಬರಬೇಕು, ವಾಪಸ್ ವೆನಾ ಕೇವಾಗೆ ಹೋಗ್ಲಿಕ್ಕೆ ಬರೋದಿಲ್ಲ. ಯಾಕೆ? ಪ್ರೀವಿಯಸ್ ಸೆಷನ್ ನೆನ್ಪು ಮಾಡ್ಕೊಳ್ಳಿ, ವ್ಯಾಲ್ವಿನ ಫಂಕ್ಷನ್ ಹೇಳಿದ್ದೆ. ಯುನಿ ಡೈರೆಕ್ಷನಲ್ ಫ್ಲೋ ಆಫ್ ಬ್ಲಡ್ ಅನ್ನ ಕಂಟ್ರೋಲ್ ಮಾಡುತ್ತೆ, ಬ್ಯಾಕ್ ಫ್ಲೋ ಆಫ್ ಬ್ಲಡ್ ಅನ್ನ ಅವಾಯ್ಡ್ ಮಾಡುತ್ತೆ. ಸೊ ರೂಟ್ ಇರೋದು ಒಂದೇ. ಏಟ್ರಿಯಾದಲ್ಲಿ ಪ್ರೆಷರ್ ಜಾಸ್ತಿ ಆದ್ರೆ, ಏಟ್ರಿಯಾದಲ್ಲಿ ಬ್ಲಡ್ ಜಾಸ್ತಿ ಆದ್ರೆ ಇದು ವೆಂಟ್ರಿಕಲ್ಗೆ ಬರಬೇಕು. ಸೊ ವೆಂಟ್ರಿಕಲ್ಗೆ ಫ್ಲೋ ಆಯಿತು ಬೈ ಓಪನಿಂಗ್ ಆಫ್ ದಿ ವ್ಯಾಲ್ವ್. ವೆನ್ blood flow to the ventricle increase, then pressure in the ventricle is more and pressure inside the atria is very less. So a tricuspid as well as bicuspid valve get closed. Closing of these two valve create the first heart sound, lab anta ಕರಿತೀವಿ. ಓಕೆ, ಹಾಗಾದ್ರೆ ಸೆಕೆಂಡ್ ಹಾರ್ಟ್ ಸೌಂಡ್ ಬಗ್ಗೆ ಹೇಳಿದೆ ನಾನು, ಡಬ್ ಅಂತ. ವೈ ಇಟ್ ಅಕ್ಕರ್ಸ್? ಅರ್ಥ ಮಾಡ್ಕೊಳ್ಳಿ. ಈಗ ವೆಂಟ್ರಿಕಲ್ ಅಲ್ಲಿ ಬ್ಲಡ್ ಇದೆ, ಏವಿದು ಏಟ್ರಿಯಾ ಮತ್ತೆ ವೆಂಟ್ರಿಕಲ್ ಮಧ್ಯೆ ಇತ್ತಲ್ಲ ಟ್ರೈಕಸ್ಪಿಡ್ ಅಂಡ್ ಬೈಕಸ್ಪಿಡ್ ವಾಲ್ವ್ ಕ್ಲೋಸ್ ಆಗೋಯ್ತು. ನಾವು ವೆಂಟ್ರಿಕಲ್ ಅಲ್ಲಿ ಸಿಕ್ಕಾಪಟ್ಟೆ ಬ್ಲಡ್ ಇದೆ, ವೆಂಟ್ರಿಕಲ್ ಅಲ್ಲಿ ಪ್ರೆಷರ್ ಇಸ್ ವೆರಿ ಹೈ. ಎಲ್ಲಿ ಹೋಗ್ಬೇಕು ಬ್ಲಡ್? ಎಸ್, ರೈಟ್ ವೆಂಟ್ರಿಕಲ್ ಇಂದ
ಪಲ್ಮನರಿ ಆರ್ಟ್ರಿಗೆ ಹೋಗಬೇಕು. ಲೆಫ್ಟ್ ವೆಂಟ್ರಿಕಲ್ಲಿಂದ ಅಯೋರ್ಟಾಗೇನೆ ಹೋಗಬೇಕು. ಒನ್ ವೇ ಫ್ಲೋ ಮಾತ್ರ ಪಾಸಿಬಿಲಿಟಿ ಇದೆ. ಸೊ ಹೋಗ್ಲಿಕ್ಕೆ ಯಾವ ವ್ಯಾಲ್ವ್ ಇದೆ? ಸೆಮಿಲ್ಯುನಾರ್ ವ್ಯಾಲ್ವ್ ಅಲ್ವಾ? ಸೊ ರೈಟ್ ವೆಂಟ್ರಿಕಲ್ ಅಲ್ಲಿರುವಂತಹ ಬ್ಲಡ್ ಥ್ರೂ ಸೆಮಿಲ್ಯುನಾರ್ ವ್ಯಾಲ್ವ್ ಓಪನ್ ಆಗುತ್ತೆ. ಸೆಮಿಲ್ಯುನಾರ್ ವ್ಯಾಲ್ವ್ ಪಲ್ಮನರಿ ಆರ್ಟ್ರಿಗೆ ಹೋಯ್ತು. ಪಲ್ಮನರಿ ಆರ್ಟ್ರಿ ಎಲ್ಲಿಗೆ ಎಂಟರ್ ಆಗುತ್ತೆ? ಲಂಗ್ಸ್ಗೆ ಕನೆಕ್ಟ್ ಆಗಿದೆ. ಹಾಗೇನೆ ಲೆಫ್ಟ್ ವೆಂಟ್ರಿಕಲ್ ಇಂದ ಬ್ಲಡ್ ಅಯೋರ್ಟಾ ಬಾಡಿಗೆ ಬ್ಲಡ್ ಅನ್ನ ಸಪ್ಲೈ ಮಾಡುತ್ತೆ. ಅಯೋರ್ಟಾಗೆ ಪಾಸ್ ಆಯಿತು. ಸೊ ಡ್ಯೂ ಟು ಓಪನಿಂಗ್ ಆಫ್ ಸೆಮಿಲ್ಯುನಾರ್ ವ್ಯಾಲ್ವ್ ಬ್ಲಡ್ ಇನ್ ದ ವೆಂಟ್ರಿಕಲ್ ಫ್ಲೋಸ್ ಇನ್ ಟು ದಿ ಆರ್ಟರಿ ಅಂಡ್ ಅಯೋರ್ಟಾ. ಎಷ್ಟೊತ್ತು ಹೋಗುತ್ತೆ? ವೆಂಟ್ರಿಕಲ್ ಅಲ್ಲಿರೋ ಬ್ಲಡ್ ಎಲ್ಲ ಖಾಲಿ ಆಗ್ತಾ ಬಂತು. ರೈಟ್ ವೆಂಟ್ರಿಕಲ್ ಇಂದ ಆರ್ಟರಿ ಮುಖಾಂತರ ಬ್ಲಡ್ ಹೋಯಿತು. ಲೆಫ್ಟ್ ವೆಂಟ್ರಿಕಲ್ ಇಂದ ಥ್ರೂ ಅಯೋರ್ಟಾ ಬ್ಲಡ್ ಪಾಸ್ ಆಯಿತು. ನೌ ವಾಟ್ ಅಬೌಟ್ ಪ್ರೆಷರ್ ಇನ್ ದ ವೆಂಟ್ರಿಕಲ್? ಬ್ಲಡ್ ಎಲ್ಲ ಎಜೆಕ್ಟ್ ಆದ್ಮೇಲೆ ಬ್ಲಡ್ ಎಲ್ಲ ಖಾಲಿ ಆಗ್ತಾ ಬಂದ ಹಾಗೆ ವೆಂಟ್ರಿಕಲ್ ಅಲ್ಲಿ ಪ್ರೆಷರ್ ಡ್ರಾಪ್ಸ್, ಪ್ರೆಷರ್ ಕಡಿಮೆ ಆಯಿತು. ಯಾವಾಗ ವೆಂಟ್ರಿಕಲ್ ಅಲ್ಲಿ ಪ್ರೆಷರ್ ಕಡಿಮೆ ಆಯಿತು, ಆಟೋಮ್ಯಾಟಿಕಲಿ ಏನ್ ಇವೆಂಟ್ ಆಗುತ್ತೆ? ಸೆಮಿಲ್ಯುನಾರ್ ವ್ಯಾಲ್ವ್ ಗೆಟ್ ಕ್ಲೋಸ್ಡ್. ಇದೇ ಕಾನ್ಸೆಪ್ಟ್ ಟ್ರೈಕಸ್ಪಿಡ್ ಬೈಕಸ್ಪಿಡ್ ವ್ಯಾಲ್ವಿನ ಕಾನ್ಸೆಪ್ಟೇ. ಯಾವಾಗ ವೆಂಟ್ರಿಕಲ್ ಅಲ್ಲಿ ಪ್ರೆಷರ್ ಜಾಸ್ತಿ ಇತ್ತು, ವ್ಯಾಲ್ವ್ ಓಪನ್ ಆಯಿತು, ಬ್ಲಡ್ ಎಜೆಕ್ಟ್ ಆಯಿತು. ವೆನ್ ಪ್ರೆಷರ್ ಇನ್ಸೈಡ್ ದ ವೆಂಟ್ರಿಕಲ್ ಡಿಕ್ರೀಸಸ್, ಟ್ರೈಕಸ್ಪಿಡ್ ವ್ಯಾಲ್ವ್ ಕ್ಲೋಸ್ ಆದ ಹಾಗೇನೆ ಸೆಮಿಲ್ಯುನಾರ್ ವ್ಯಾಲ್ವ್ ಕೂಡ ಕ್ಲೋಸ್ ಆಯಿತು. ಕ್ಲೋಸಿಂಗ್ ಆಫ್ ಸೆಮಿಲ್ಯುನಾರ್ ವ್ಯಾಲ್ವ್ ಕ್ರಿಯೇಟ್ಸ್ ಸೆಕೆಂಡ್ ಹಾರ್ಟ್ ಸೌಂಡ್, ಡಬ್ ಅನ್ನುವಂಥ ಸೌಂಡ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಇಸ್ ಇಟ್ ಕ್ಲಿಯರ್? ಯಾಕೆ ಡಬ್ ಸೌಂಡ್ ಕ್ರಿಯೇಟ್ ಆಯಿತು? ಡ್ಯೂ ಟು ಬ್ಲಡ್ ಫ್ಲೋ ಫ್ರಮ್ ವೆಂಟ್ರಿಕಲ್ ಇನ್ ಟು ಆರ್ಟರಿ and aorta decreases pressure inside the ventricle. Due to decreased ventricular pressure, the semilunar valve get closed, which creates second heart sound, that is dub anta karitivi. So ididu why lub sound generate, why dub sound generate ಅನ್ನುವಂಥದ್ದನ್ನ. and these are the events ಅಕ್ಕರಿಂಗ್ ಇನ್ ದಿ ಕಾರ್ಡಿಯಾಕ್ ಸೈಕಲ್. ಡಿಯರ್ ಸ್ಟೂಡೆಂಟ್ಸ್, ಇದು ಡೀಟೇಲ್ ಆಗಿ ಸ್ಟೆಪ್ ವೈಸ್ ಇದೆ. ಮತ್ತೆ ನಿಮಗೆ ಈ ಕಾನ್ಸೆಪ್ಟ್ ಅರ್ಥ ಆಗಿದ್ರೆ, ಇಷ್ಟು ಬೇಸಿಕ್ ಅರ್ಥ ಆಗಿದ್ರೆ, ಡೀಟೇಲ್ ರೆಗ್ಯುಲರ್ ಕ್ಲಾಸನ್ನು ಮಾಡುವಾಗ ಆ ಸ್ಟೆಪ್ಸ್ ಏನು ಅದು ಒನ್ ಬೈ ಒನ್ ಸ್ಟೆಪ್ ವೈಸ್ ಹೇಳ್ತೀನಿ. ಬಟ್ ಸಮ್ಮರಿ ಇಷ್ಟೇ. ಏಟ್ರಿಯಾದಲ್ಲಿರುವಂಥ ಬ್ಲಡ್ಡು ಜನರೇಟ್ ಏನು ಫಿಲಪ್ ಆಗಿರುತ್ತೆ ವೆನಾಕೇವ ಮತ್ತು ವೆಯಿನ್ಸಿಂದ, ದಟ್ ಬ್ಲಡ್ ವೆನ್ ಪಾಸಸ್ ಟು ದಿ ವೆಂಟ್ರಿಕಲ್, ಏಟ್ರಿಯಾದಲ್ಲಿ ಪ್ರೆಷರ್ ಡಿಕ್ರೀಸ್ ಆಗುತ್ತೆ. Decreased pressure in the atria leads to closure of tricuspid and bicuspid valve, generation of the first heart sound lub anta helodu. Second, ಯಾಕೆ ಸೆಮಿಲ್ಯುನಾರ್ ವ್ಯಾಲ್ವ್ ಕ್ಲೋಸ್ ಆಯಿತು? ವೈ ಡಬ್ ಸೌಂಡ್ ಜನರೇಟೆಡ್? ಬಿಕಾಸ್ ವೆಂಟ್ರಿಕಲ್ ಇರುವಂಥ ಬ್ಲಡ್ಡು ಪಲ್ಮನರಿ ಆರ್ಟರಿಗೆ ಫ್ಲೋ ಆಯಿತು. ಲೆಫ್ಟ್ ವೆಂಟ್ರಿಕಲ್ ಇಂದ ಪಲ್ಮನರಿ ಅಯೋರ್ಟಾಗೆ ಫ್ಲೋ ಆಯಿತು. when pressure inside the ventricle decreases, semilunar valve get closed. It generates the second heart sound, dub ಅನ್ನೋದನ್ನ ಹೇಳ್ಬೋದು. Is it clear? ಸೊ ಅಲ್ಲಿಗೆ ಕಾರ್ಡಿಯಾಕ್ ಸೈಕಲ್ ಅಂದ್ರೆ ಅರ್ಥ ಏನು? ಹಾರ್ಟ್ ಬೀಟ್. ಹಾರ್ಟ್ ಬೀಟ್ ಎಷ್ಟಿರುತ್ತೆ? 72 ಪರ್ ಮಿನಿಟ್. ಸೊ ಅಂದ್ರೆ ಕಾರ್ಡಿಯಾಕ್ ಸೈಕಲ್, ಒಂದು ಕಾರ್ಡಿಯಾಕ್ ಸೈಕಲ್ ಇಸ್ ನಥಿಂಗ್ ಬಟ್ ಒನ್ ಹಾರ್ಟ್ ಬೀಟ್. ಸೊ ನಮ್ಮಲ್ಲಿ ಎಷ್ಟು ಹಾರ್ಟ್ ಬೀಟ್? 72 ಪರ್ ಮಿನಿಟ್. ಎಷ್ಟು ಕಾರ್ಡಿಯಾಕ್ ಸೈಕಲ್ ಅಂದ್ರು ಸೇಮ್ ಆನ್ಸರ್, 72 ಕಾರ್ಡಿಯಾಕ್ ಸೈಕಲ್ ಪರ್ ಮಿನಿಟ್. ಆವರೇಜ್ ಆಗಿ ಒಂದು ಕಾರ್ಡಿಯಾಕ್ ಸೈಕಲಿನ, ಒಂದು ಹಾರ್ಟ್ ಬೀಟಿನ ಡ್ಯೂರೇಷನ್ 0.8 ಸೆಕೆಂಡ್. ಇಷ್ಟು ನಿಮಗೆ ಬೇಸಿಕಲಿ ಗೊತ್ತಿರಲಿ. ಇಷ್ಟೆಲ್ಲ ಹೇಳಿದಾಗ ಒಂದು ಇಂಟ್ರೆಸ್ಟಿಂಗ್ ಯೋಚನೆ ಬರ್ಬೋದು. ಹೌ ಡಯಾಸ್ಟೋಲ್ ಸಿಸ್ಟೋಲ್ ಅಕ್ಕರ್ಸ್? ಯಾರು ಹೇಳ್ತಾರೆ ಹಾರ್ಟ್ಗೆ ಕಾಂಟ್ರಾಕ್ಷನ್ ಆಗಬೇಕು, ರಿಲ್ಯಾಕ್ಸೇಷನ್ ಆಗು ಅಂತ ಯಾರು ಹೇಳ್ತಾರೆ? ಹಾರ್ಟ್ ಬೀಟ್ ಜನರೇಟ್ ಆಗಬೇಕು ಅಂದರೆ ಯಾವ್ದಾದ್ರು ಒಂದು ಸ್ಟಿಮ್ಯುಲೇಷನ್ ಬೇಕಲ್ವಾ? ಯಾರು ಹೇಳ್ತಾರೆ ಸ್ಟಿಮ್ಯುಲೇಷನ್? ದಟ್ ಈಸ್ ದಿ ನೆಕ್ಸ್ಟ್ ಕಾನ್ಸೆಪ್ಟ್, ದಿ ನೋಡಲ್ ಟಿಶ್ಯೂಸ್ ಬಗ್ಗೆ. ನೋಡಲ್ ಟಿಶ್ಯೂಸ್ ಅಂತ ನಾನು ಏನು ಹೇಳಿದೆ, ದೀಸ್ ನೋಡಲ್ ಟಿಶ್ಯೂಸ್, ಈಗ ಹೇಳ್ತಾ ಇರುವಂಥ ಕಾನ್ಸೆಪ್ಟ್ ಕ್ವೈಟ್ ಇಂಟ್ರೆಸ್ಟಿಂಗ್. ಹೌ ಹಾರ್ಟ್ ಬೀಟ್ ಜನರೇಟ್ಸ್, ಹೌ ಹಾರ್ಟ್ ಬೀಟ್ ಕಂಡಕ್ಟ್ಸ್ ಅನ್ನುವಂಥ ಕಾನ್ಸೆಪ್ಟ್. ನಿಮಗೆ ಈಗ ಕಾರ್ಡಿಯಾಕ್ ಸೈಕಲ್ ಅರ್ಥ ಆಯ್ತಲ್ಲ. ಏಟ್ರಿಯಾ ಕಾಂಟ್ರಾಕ್ಟ್ ಆಗುತ್ತೆ, ಟ್ರೈಕಸ್ಪಿಡ್ ಬೈಕಸ್ಪಿಡ್ ವ್ಯಾಲ್ವ್ ಓಪನ್ ಆಯಿತು, ಏಟ್ರಿಯಾದಿಂದ ಬ್ಲಡ್ ವೆಂಟ್ರಿಕಲ್ಸಿಗೆ ಬಂತು, ಏಟ್ರಿಯಲ್ ವಾಲ್ವ್ ಟ್ರೈಕಸ್ಪಿಡ್ ಬೈಕಸ್ಪಿಡ್ ವ್ಯಾಲ್ವ್ ಕ್ಲೋಸ್ ಆಯಿತು, ವೆಂಟ್ರಿಕಲಿಂದ ಬ್ಲಡ್ ಎಜೆಕ್ಟ್ ಆಯಿತು, ಸೆಮಿಲ್ಯುನಾರ್ ವ್ಯಾಲ್ವ್ ನೆಕ್ಸ್ಟ್ ಕ್ಲೋಸ್ ಆಯಿತು. ಈ ಕಾನ್ಸೆಪ್ಟ್ ಇದೆಯಲ್ಲ, ಇದಕ್ಕೆ ಅಸಿಸ್ಟ್ ಮಾಡುವಂಥ ಟಿಶ್ಯೂನೇ ನೋಡಲ್ ಟಿಶ್ಯೂ. ನೋಡಲ್ ಟಿಶ್ಯೂ ಅಂದರೆ
ಟಿಶ್ಯೂಸ್ ಅಲ್ಲಿ ನೀವು 4 ಟಿಶ್ಯೂವನ್ನು ಕೇಳಿದ್ದೀರಿ, ರಿಕಾಲ್ ಮಾಡ್ಕೊಳ್ಳಿ. ಎಪಿಥೀಲಿಯಲ್ ಟಿಶ್ಯೂ, ಕನೆಕ್ಟಿವ್ ಟಿಶ್ಯೂ, ಮಸ್ಕ್ಯುಲಾರ್ ಟಿಶ್ಯೂ, ನರ್ವಸ್ ಟಿಶ್ಯೂ. ಮಸ್ಕ್ಯುಲಾರ್ ಟಿಶ್ಯೂನ ಕೆಲಸ ಏನು? ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಮೂವ್ಮೆಂಟ್. ನರ್ವಸ್ ಟಿಶ್ಯೂ ಯಾಕೆ ಬೇಕು? ಸಿಗ್ನಲ್ಗಳನ್ನು ಜನರೇಟ್ ಮಾಡಲಿಕ್ಕೆ. ನ್ಯೂರಾನ್ ಅಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಪ್ರೊಡಕ್ಷನ್ ಆಗುತ್ತೆ. ಆಕ್ಷನ್ ಪೊಟೆನ್ಷಿಯಲ್ ಅಂತ ಕರಿತೀವಿ ಅದನ್ನ, ನರ್ವ್ ಇಂಪಲ್ಸ್ ಅಂತ. ಅದು ಸಿಗ್ನಲ್ಗಳನ್ನು ಕನ್ವೆ ಮಾಡುತ್ತೆ, ದೇರ್ ಬೈ ಸೆನ್ಸರಿ ಆರ್ಗನ್ಗಳನ್ನು ಕಂಟ್ರೋಲ್ ಮಾಡುತ್ತೆ. ಈ ನೋಡಲ್ ಟಿಶ್ಯೂ ಅಂತ ಹೇಳ್ತಾ ಇದ್ದೀನಲ್ಲ, ಇಟ್ ಇಸ್ ಎ ಸ್ಪೆಷಲೈಸ್ಡ್ ಟಿಶ್ಯೂ. ಯಾಕೆ ಅಂದರೆ ಇಟ್ ಬಿಹೇವ್ ಲೈಕ್ ಮಸಲ್ ಆಸ್ ವೆಲ್ ಆಸ್ ನ್ಯೂರಾನ್. ಮಸಲ್ ಟಿಶ್ಯೂ ತರ ಕಾಂಟ್ರಾಕ್ಷನ್ ರಿಲ್ಯಾಕ್ಸೇಷನ್ ಆಗುತ್ತೆ. ನ್ಯೂರಾನ್ ತರ ನರ್ವ್ ಇಂಪಲ್ಸ್ ಅನ್ನ, ಆಕ್ಷನ್ ಪೊಟೆನ್ಷಿಯಲ್ ಅನ್ನ ಜನರೇಷನ್ ಮಾಡುತ್ತೆ. ಸೊ ಇಟ್ ಈಸ್ ಎ ಸ್ಪೆಷಲೈಸ್ಡ್ ಟಿಶ್ಯೂ ಕೇಪಬಲ್ ಆಫ್ ಬೋತ್ ಕಂಡಕ್ಷನ್ ಆಫ್ ಇನ್ಫಾರ್ಮೇಶನ್ ಲೈಕ್ ನ್ಯೂರಾನ್ ಆಸ್ ವೆಲ್ ಆಸ್ ಕಾಂಟ್ರಾಕ್ಷನ್ ರಿಲ್ಯಾಕ್ಸೇಷನ್ ಲೈಕ್ ಮಸಲ್. ಸೊ ಅದನ್ನ ನೋಡಲ್ ಟಿಶ್ಯೂ ಅಂತ ಕರೆಯೋದು. ಹಾಗಾದ್ರೆ ಎಲ್ಲೆಲ್ಲಿದೆ ನೋಡಲ್ ಟಿಶ್ಯೂ ನಮ್ಮ ಹಾರ್ಟ್ ಅಲ್ಲಿ? ಡಿಯರ್ ಸ್ಟೂಡೆಂಟ್ಸ್, 4 ನೋಡಲ್ ಟಿಶ್ಯೂಗಳ ಬಗ್ಗೆ ಹೇಳಕ್ ಹೊರಟಿದ್ದೀನಿ ನಾನು. ಯಾವ್ಯಾವುದು ಅಂದ್ರೆ, ಒಂದು ನೋಡಲ್ ಟಿಶ್ಯೂ ಇದು ನಮ್ಮ ರೈಟ್ ಪಾರ್ಟ್ ಆಫ್ ದಿ ಹಾರ್ಟ್. ದಿಸ್ ಈಸ್ ಅವರ್ ಲೆಫ್ಟ್ ಪಾರ್ಟ್ ಆಫ್ ದಿ ಹಾರ್ಟ್. ರೈಟ್ ಏಟ್ರಿಯಂ, ರೈಟ್ ವೆಂಟ್ರಿಕಲ್. ಲೆಫ್ಟ್ ಏಟ್ರಿಯಂ, ಲೆಫ್ಟ್ ವೆಂಟ್ರಿಕಲ್. ದಿಸ್ ಈಸ್ ಟ್ರೈಕಸ್ಪಿಡ್ ವ್ಯಾಲ್ವ್. ಏಟ್ರಿಯಾ ಮತ್ತೆ ವೆಂಟ್ರಿಕಲಿನ ಮಧ್ಯದ ವ್ಯಾಲ್ವ್. ಅಂಡ್ ಈ ಲೈನ್ ಇದೆಯಲ್ಲ, ಕಲರ್ಲೆಸ್ ಆಗಿ ಕಾಣ್ತಾ ಇದೆ ನೋಡಿ ನಿಮಗೆ, ರೈಟ್ ಲೆಫ್ಟ್ ಅನ್ನು ಸೆಪರೇಟ್ ಮಾಡಿರೋದು ಸೆಪ್ಟಾ ಅಂತ ಕರಿತೀವಿ. ನೆನಪಿದೆ ಅಲ್ವಾ ಅದು? ಸೊ ಇಲ್ಲಿ ರೈಟ್ ಏಟ್ರಿಯಮ್ಮಿನ ರೈಟ್ ಕಾರ್ನರ್ ಅಲ್ಲಿ ಇರುವಂತ ಒಂದು ನೋಡಲ್ ಟಿಶ್ಯೂ ಸೈನೋ ಏಟ್ರಿಯಲ್ ನೋಡ್. ಸೈನೋ ಏಟ್ರಿಯಲ್ ನೋಡ್ ಏನಿದೆ, ಇಟ್ ಈಸ್ ಪ್ರೆಸೆಂಟ್ ಇನ್ ದಿ ಅಪ್ಪರ್ ಕಾರ್ನರ್ ಆಫ್ ರೈಟ್ ಏಟ್ರಿಯಂ. ಇಲ್ಲಿ ಫಸ್ಟ್ ಹಾರ್ಟ್ ಬೀಟ್ ಜನರೇಟ್ ಆಗುವಂತ ಪಾಯಿಂಟ್. ಹಾರ್ಟ್ ಬೀಟ್ ಅನ್ನ ಜನರೇಟ್ ಮಾಡುವಂತ ಟಿಶ್ಯೂನೇ ಸೈನೋ ಏಟ್ರಿಯಲ್ ನೋಡ್. ಹೆನ್ಸ್ ಇಟ್ ಈಸ್ ಕಾಲ್ಡ್ ಪೇಸ್ ಮೇಕರ್. ಏನು, ವಾಟ್ ಈಸ್ ಪೇಸ್? ಪೇಸ್ ಅಂದ್ರೆ ಟು ಬಿಗಿನ್ ದ ಹಾರ್ಟ್ ಬೀಟ್. ಹಾರ್ಟ್ ಬೀಟ್ ಅನ್ನ ಜನರೇಟ್ ಮಾಡೋದು ಪೇಸ್ ಅಂತ ಅರ್ಥ. ಸೊ ಪೇಸ್ ಮೇಕರ್, ಇಟ್ ಸೆಟ್ಸ್ ದಿ ಹಾರ್ಟ್ ಬೀಟ್. ಸೊ ಅದು ಸೈನೋ ಏಟ್ರಿಯಲ್ ನೋಡ್ ಎಲ್ಲಿದೆ? ರೈಟ್ ಏಟ್ರಿಯಂ ಅಲ್ಲಿ. ಈ ರೈಟ್ ಏಟ್ರಿಯಂ ಅಲ್ಲಿ ಇರುವಂತಹ ಸೈನೋ ಏಟ್ರಿಯಲ್ ನೋಡಿಂದ ಒಂದಷ್ಟು ನರ್ವ್ ಫೈಬರ್ ಲೆಫ್ಟ್ ಏಟ್ರಿಯಂಗೆ ಕನೆಕ್ಟ್ ಆಗಿದೆ. ಸೊ ರೈಟ್ ಏಟ್ರಿಯಂ, ಲೆಫ್ಟ್ ಏಟ್ರಿಯಂ ಎಟ್ ಎ ಟೈಮ್ ಕಾಂಟ್ರಾಕ್ಷನ್ ರಿಲ್ಯಾಕ್ಸೇಷನ್ ಆಗುತ್ತೆ. ಇಸ್ ಇಟ್ ಕ್ಲಿಯರ್? ಯಾಕೆ ಏಟ್ರಿಯಾ ಕಾಂಟ್ರಾಕ್ಟ್ ಆಯಿತು ಅಂತ ನಾನು ಹೇಳಿದ್ನಲ್ಲ ಕಾರ್ಡಿಯಾಕ್ ಸೈಕಲ್ ಅಲ್ಲಿ. ಯಾಕೆ ಅಂದ್ರೆ ಬಿಕಾಸ್ ಆಫ್ ದಿಸ್ ಸೈನೋ ಏಟ್ರಿಯಲ್ ನೋಡ್. ಓಕೆ, ನೆಕ್ಸ್ಟು ರೈಟ್ ಸೈಡ್ ಅಲ್ಲೇನೆ, ರೈಟ್ ಸೈಡ್ ಅಲ್ಲಿ ನಿಯರ್ಲಿ ಕಾರ್ನರ್ ಅಲ್ಲಿ, ಎಲ್ಲಿ ಕಾರ್ನರ್ ಅಂದ್ರೆ ಟ್ರೈಕಸ್ಪಿಡ್ ವ್ಯಾಲ್ವಿನ ಹತ್ರ. ಇದು ಟ್ರೈಕಸ್ಪಿಡ್ ವ್ಯಾಲ್ವಿನ ರೀಜನ್ ಕಾಣ್ತಾ ಇದೆ ಅಲ್ವಾ? ಇಲ್ಲಿ ಒಂದು ಟಿಶ್ಯೂ ಇದೆ, ಏಟ್ರಿಯೋ ವೆಂಟ್ರಿಕ್ಯುಲಾರ್ ನೋಡ್, AV ನೋಡ್ ಅಂತ ಕರೀತಾರೆ. ಇಟ್ ಈಸ್ ಎ ನೋಡಲ್ ಟಿಶ್ಯೂ, ಸ್ಪೆಷಲ್ ಟಿಶ್ಯೂ. ಎಲ್ಲಿರುತ್ತಿದು? ನಿಯರ್ ಟು ದಿ ಏಟ್ರಿಯೋ ವೆಂಟ್ರಿಕ್ಯುಲಾರ್ ವ್ಯಾಲ್ವ್. ಏಟ್ರಿಯಾ ಮತ್ತೆ ವೆಂಟ್ರಿಕಲ್ ನ ಸೆಪರೇಟ್ ಮಾಡುವಂತ ವ್ಯಾಲ್ವ್ ಇದೆಯಲ್ಲ, ಏಟ್ರಿಯೋ ವೆಂಟ್ರಿಕ್ಯುಲಾರ್ ವ್ಯಾಲ್ವ್, ಅಲ್ಲಿರುವಂಥದ್ದು AV ನೋಡ್. ಇದರ ಕೆಲಸ ಏನು? ಯಾಕೆ ಬೇಕಿದು? AV ನೋಡಿಗೆ ಸಿಗ್ನಲ್ಸ್ ಬರ್ತಿದ್ದಾಗ ಏನಾಗುತ್ತೆ? ಟ್ರೈಕಸ್ಪಿಡ್ ವ್ಯಾಲ್ವ್ ಓಪನ್, ಟ್ರೈಕಸ್ಪಿಡ್ ವ್ಯಾಲ್ವ್ ಕ್ಲೋಸ್, ಬೈಕಸ್ಪಿಡ್ ವ್ಯಾಲ್ವ್ ಕ್ಲೋಸ್, ಬೈಕಸ್ಪಿಡ್ ವ್ಯಾಲ್ವ್ ಓಪನ್. ಅಂದ್ರೆ AV ವ್ಯಾಲ್ವ್, ಈ ಎರಡೂ ವ್ಯಾಲ್ವ್ಗಳು ಓಪನ್ ಕ್ಲೋಸ್ ಆಗಬೇಕು ಅಂದ್ರೆ ದಟ್ ಈಸ್ ಡ್ಯೂ ಟು ದಿಸ್ AV ನೋಡ್. ಅರ್ಥ ಆಯ್ತಾ? ಏಟ್ರಿಯಾ ಕಾಂಟ್ರಾಕ್ಟ್ ರಿಲ್ಯಾಕ್ಸ್ ಆಗ್ಲಿಕ್ಕೆ ಸೈನೋ ಏಟ್ರಿಯಲ್ ನೋಡ್. ಅಲ್ಲಿಂದ ನೆಕ್ಸ್ಟ್ ಇನ್ಫಾರ್ಮೇಶನ್ ಎಲ್ಲಿಗೆ ಬರುತ್ತೆ? AV ನೋಡ್. AV ನೋಡು ಕ್ಲೋಸ್ ಓಪನ್ ಆಗುತ್ತೆ. ಇಲ್ಲಿಂದ ನೆಕ್ಸ್ಟ್ ಇನ್ಫಾರ್ಮೇಶನ್ ಎಲ್ಲಿಗೆ ಬರುತ್ತೆ ಅಂದ್ರೆ ನೆಕ್ಸ್ಟ್ ಪಾರ್ಟ್ ಬಂಡಲ್ ಆಫ್ ಹಿಸ್ ಅಂತ ಹೇಳ್ತೀವಿ. ಈ ರೀಜನ್ ಇದೆ ನೋಡಿ, ಬಂಡಲ್ ಆಫ್ ಹಿಸ್ ಇರೋದು ಇಲ್ಲಿ. ಸೆಪ್ಟಾ ಅಂತ ಹೇಳಿದ್ನಲ್ಲ, ಸೆಪ್ಟಾದ ರೀಜನ್ ಅಲ್ಲಿ ಬಂಡಲ್ ಆಫ್ ಹಿಸ್ ಇದೆ. ಏನ್ ಕೆಲಸ ಇದು? ಈ ಬಂಡಲ್ ಆಫ್ ಹಿಸ್ ವೆಂಟ್ರಿಕಲ್ಲಿನ ಪಾರ್ಟ್ಗೆ ಸಿಗ್ನಲ್ಗಳನ್ನ ಕನೆಕ್ಷನ್ಸ್ ಅನ್ನ ತಗೊಂಡ್ ಬರುತ್ತೆ. ಈ ಬಂಡಲ್ ಆಫ್ ಹಿಸ್ ಇರೋದು ಕಂಟಿನ್ಯೂಯೇಷನ್ ಫ್ರಮ್ AV node, ಕಂಟಿನ್ಯೂ ಆಗಿ this bundle of is divided into 2 branch covering the ventricle. ಎರಡೂ ವೆಂಟ್ರಿಕಲ್ ಅನ್ನ ಕವರ್ ಮಾಡಿದೆ. ಸೊ ದೋಸ್ ಕವರಿಂಗ್ಸ್ ಆರ್ ಕಾಲ್ಡ್ ಪರ್ಕಿಂಜೆ ಫೈಬರ್ಸ್. ಈ ಪರ್ಕಿಂಜೆ ಫೈಬರ್ಸ್ ಅಂದ್ರೆ ದಿ ಬ್ರಾಂಚಸ್ ಫ್ರಮ್ ಬಂಡಲ್ ಆಫ್ ಹಿಸ್ ವಿಚ್ ಕವರ್ಸ್ ದಿ ವೆಂಟ್ರಿಕಲ್ಸ್. ಏನ್ ಅಡ್ವಾಂಟೇಜ್ ಇದರಿಂದ?
ಪರ್ಕಿಂಜೆ ಫೈಬರ್ಸ್ ಇರೋದ್ರಿಂದ ಲಾಭ ಏನಪ್ಪಾ ಅಂದ್ರೆ ಎರಡೂ ವೆಂಟ್ರಿಕಲ್ ಕಾಂಟ್ರಾಕ್ಟ್ ರಿಲ್ಯಾಕ್ಸ್ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತು ಅಲ್ಲಿಗೆ? ಏಟ್ರಿಯಾ ಕಾಂಟ್ರಾಕ್ಟ್ ರಿಲ್ಯಾಕ್ಸ್ ಆಗಬೇಕು ಅಂದ್ರೆ ಫಸ್ಟ್ ಆಗುವಂತ ಇವೆಂಟ್ ಯಾವ ಟಿಶ್ಯೂ ಬೇಕು? ಸೈನೋ ಏಟ್ರಿಯಲ್ ನೋಡ್ ಬೇಕು. ಅಪ್ಪರ್ ಕಾರ್ನರ್ ಆಫ್ ದಿ ರೈಟ್ ಏಟ್ರಿಯಮ್ ಅಲ್ಲಿ ಇರುತ್ತಿದ್ದು. ಹಾಗೇನೆ ಈ ಸೈನೋ ಏಟ್ರಿಯಲ್ ನೋಡಿಂದ ಒಂದಷ್ಟು ನರ್ವು ಲೆಫ್ಟ್ ಏಟ್ರಿಯಮ್ಗೂ ಕನೆಕ್ಟ್ ಆಗಿದೆ. ಸೊ ಬೋತ್ ಕಾಂಟ್ರಾಕ್ಟ್ ರಿಲ್ಯಾಕ್ಸ್ ಎಟ್ ಎ ಟೈಮ್. ನೆಕ್ಸ್ಟು ಟ್ರೈಕಸ್ಪಿಡ್ ಬೈಕಸ್ಪಿಡ್ ವ್ಯಾಲ್ವ್ ಓಪನ್ ಕ್ಲೋಸ್ ಆಗಬೇಕು ಅಂದ್ರೆ ಎ ವಿ ನೋಡಬೇಕು. ರೈಟ್ ಎ ವಿ ನೋಡ್ ಹತ್ರ ರೈಟ್ ಅಥವಾ ಟ್ರೈಕಸ್ಪಿಡ್ ವ್ಯಾಲ್ವ್ ಹತ್ರ ಇರುವಂತ ಒಂದು ಬ್ರಾಂಚ್ ಏನಿದೆ ನೋಡಲ್ ಟಿಶ್ಯೂ ಏಟ್ರಿಯೋ ವೆಂಟ್ರಿಕ್ಯುಲರ್ ನೋಡ್ ಅಂತ ಕರಿತೀವಿ. ಇಲ್ಲಿಂದ ನೆಕ್ಸ್ಟ್ ಕಂಟಿನ್ಯೂ ಆಗಿರುವಂತ ನೋಡಲ್ ಟಿಶ್ಯೂಗೆ ಬಂಡಲ್ ಆಫ್ ಹಿಸ್ that divides into Purkinje fibers which completely covers the ventricle. So because of Purkinje fibers contraction relaxation of ventricle occurs. So this is about nodal tissue. ನೋಡಿ ಹೇಳಿದೆ ನಾನು ನೋಡಲ್ ಟಿಶ್ಯೂ ಅಂದ್ರೆ ಸ್ಪೆಷಲ್ ಟಿಶ್ಯೂ, ಬಿಹೇವ್ ಲೈಕ್ ಮಸಲ್. ಮಸಲ್ನ ಕೆಲಸ ಏನು? ಕಾಂಟ್ರಾಕ್ಷನ್ ರಿಲ್ಯಾಕ್ಸೇಷನ್. ಏಟ್ರಿಯಾ ಕಾಂಟ್ರಾಕ್ಟ್ ರಿಲ್ಯಾಕ್ಸ್ ಆಗುತ್ತೆ, ವೆಂಟ್ರಿಕಲ್ ಕಾಂಟ್ರಾಕ್ಟ್ ರಿಲ್ಯಾಕ್ಸ್ ಆಗುತ್ತೆ ಬಿಕಾಸ್ ಆಫ್ ನೋಡಲ್ ಟಿಶ್ಯೂ. ಹಾಗೆ ಇಟ್ ಆಲ್ಸೋ ಬಿಹೇವ್ ಲೈಕ್ ನರ್ವ್ ಟಿಶ್ಯೂ ಅಂತ ಹೇಳಿದೆ. ಸಿಗ್ನಲ್ಗಳು ಇಲ್ಲಿ ಜನರೇಷನ್ ಆಗುತ್ತೆ, ಸಿಗ್ನಲ್ಗಳು ಕಂಡಕ್ಷನ್ ಆಗುತ್ತೆ. ಆಕ್ಚುಲಿ ಕಂಡಕ್ಷನ್ ಆಫ್ ಸಿಗ್ನಲ್ಗಳು ಇನ್ಫಾರ್ಮೇಶನ್ಸ್ ಆಗೋದು ಇಲ್ಲಿ ನ್ಯೂರಾನ್ ಅಲ್ಲಿ. ಸೊ ಆ ಕಂಡಕ್ಷನ್ ಕೂಡ ಆಗುತ್ತೆ, ಕಾಂಟ್ರಾಕ್ಷನ್ ರಿಲ್ಯಾಕ್ಸೇಷನ್ ಕೂಡ ಆಗುತ್ತೆ. ಸೊ ದಟ್ ಈಸ್ ದಿ ಕ್ಯಾರೆಕ್ಟರ್ ಆಫ್ ನೋಡಲ್ ಟಿಶ್ಯೂ. ಇಷ್ಟು ಅರ್ಥ ಮಾಡ್ಕೊಳ್ಳಿ. ನಮ್ಮ ಹಾರ್ಟ್ ಅಲ್ಲಿ ಬೀಟ್ ಜನರೇಟ್ ಆಗಲಿಕ್ಕೆ ಯಾರು ಹೊರಗಡೆಯಿಂದ ಹೇಳ್ಕೊಡೋ ನೆಸೆಸಿಟಿ ಇಲ್ಲ. ಸೆಲ್ಫ್ ಹಾರ್ಟ್ ಬೀಟ್ ಜನರೇಟ್ ಆಗುತ್ತೆ, ಸೆಲ್ಫ್ ಆಗಿ ಹಾರ್ಟ್ ಬೀಟ್ ಸ್ಟಾಪ್ ಆಗುತ್ತೆ. ಸೊ ಇಟ್ ಜನರೇಟ್ ಇನ್ ದಿ ಸೈನೋ ಏಟ್ರಿಯಲ್ ನೋಡ್, ಕಂಡಕ್ಟ್ಸ್ ಟು ಎಂಟೈರ್ ಹಾರ್ಟ್ ಥ್ರೂ ಎ ವಿ ನೋಡ್, ಬಂಡಲ್ ಆಫ್ ಹಿಸ್ ಅಂಡ್ ಪರ್ಕಿಂಜೆ ಫೈಬರ್ಸ್. ಸೊ ಇದು ನೋಡಲ್ ಟಿಶ್ಯೂನ ಬಗ್ಗೆ ಇರುವಂಥ ಕಾನ್ಸೆಪ್ಟ್. ಇಸ್ ಇಟ್ ಕ್ಲಿಯರ್? ಓಕೆ. ನೆಕ್ಸ್ಟು ಇದೆಲ್ಲ ನಿಮ್ಗೆ ಅರ್ಥ ಆಗಿದ್ರೆ ಇದರ ಒಂದು ಸಮ್ಮರಿ ಇದೆ. ಡಬಲ್ ಸರ್ಕ್ಯುಲೇಷನ್ ಅನ್ನುವಂಥದ್ದು ನಿಮ್ಮ ಲೋವರ್ ಕ್ಲಾಸಲ್ಲಿ ಈ ವರ್ಡನ್ನು ಓದಿದ್ದೀರಿ. ಡಬಲ್ ಸರ್ಕ್ಯುಲೇಷನ್ ಅಂತ ಕಾನ್ಸೆಪ್ಟ್ ಏನಿದು? ಹೆಸರಲ್ಲೇ ಡಬಲ್ ಅಂದ್ರೆ 2 times, ಸರ್ಕ್ಯುಲೇಷನ್ ಅಂದ್ರೆ ಫ್ಲೋ ಆಫ್ ಬ್ಲಡ್. ನಮ್ಮ ಹಾರ್ಟ್ಗೆ ಬ್ಲಡ್ಡು 2 ಸಲ ಬಂದು ಹೋಗುತ್ತೆ. ಒಂದು ಬ್ಲಡ್ ಅಂತ ಇಟ್ಕೊಂಡ್ರೆ ದ ಬ್ಲಡ್ ಒನ್ಸ್ ಎಂಟರ್ ಇನ್ ಟು ದಿ ಹಾರ್ಟ್, ಎಕ್ಸಿಟ್ ಫ್ರಮ್ ದಿ ಹಾರ್ಟ್, ಅಗೇನ್ ದ ಸೇಮ್ ಬ್ಲಡ್ ಎಂಟರ್ಸ್ ಇನ್ ಟು ಹಾರ್ಟ್ ಅಂಡ್ ಎಕ್ಸಿಟ್. ಸೊ ಎಂಟ್ರಿ ಎಕ್ಸಿಟ್ ಆಫ್ ಬ್ಲಡ್ ಇದೆಯಲ್ಲ 2 times, ಟ್ವೈಸ್ ಆಗೋದ್ರಿಂದ ಡಬಲ್ ಸರ್ಕ್ಯುಲೇಷನ್. ದಿಸ್ ಡಬಲ್ ಸರ್ಕ್ಯುಲೇಷನ್ ಎಕ್ಸ್ಪ್ಲೈನ್ ಮಾಡಲಿಕ್ಕೆ 2 ಸ್ಟೆಪ್ ಹೇಳ್ಬೋದು. ರಿಮೆಂಬರ್ ಇದು ಆಗೋದು ದ ಪ್ರೋಸೆಸ್ 2 ಇವೆಂಟಲ್ಲಿ ಹೇಳ್ತಾ ಇದ್ದೀವಿ. ಒಂದು ಪಲ್ಮನರಿ ಸರ್ಕ್ಯುಲೇಷನ್, ಇನ್ನೊಂದು ಸಿಸ್ಟಮಿಕ್ ಸರ್ಕ್ಯುಲೇಷನ್ ಅಂತ. ಸೊ ಏನು ಹಾಗಾದ್ರೆ ವಾಟ್ ಈಸ್ ಪಲ್ಮನರಿ ಸರ್ಕ್ಯುಲೇಷನ್? ರೈಟ್ ವೆಂಟ್ರಿಕಲ್ ಇಂದ ನೆನ್ಪಿಟ್ಕೊಳ್ಳಿ, ರೈಟ್ ವೆಂಟ್ರಿಕಲ್ ಅಲ್ಲಿ ರೈಟ್ ಸೈಡ್ ಅಲ್ಲಿ ಯಾವ ಬ್ಲಡ್ ಇರುತ್ತೆ? ಲೋವರ್ ಕ್ಲಾಸ್ ಅಲ್ಲಿ ಹೇಳಿತ್ತಲ್ಲ, ಲೋವರ್ ಸೆಷನ್ಸ್ ಪ್ರೀವಿಯಸ್ ಸೆಷನ್ಸ್ ಅಲ್ಲಿ ಡಿಆಕ್ಸಿಜನೇಟೆಡ್ ಬ್ಲಡ್ ಇರೋದು ರೈಟ್ ಸೈಡ್ ಅಲ್ಲಿ, ಲೆಫ್ಟ್ ಸೈಡ್ ಅಲ್ಲಿ ಆಕ್ಸಿಜನೇಟೆಡ್ ಬ್ಲಡ್ ಇರುತ್ತೆ. ರೈಟ್ ವೆಂಟ್ರಿಕಲ್ ಅಲ್ಲಿರುವಂತ ಡಿಆಕ್ಸಿಜನೇಟೆಡ್ ಬ್ಲಡ್ ನೆಕ್ಸ್ಟ್ ಎಲ್ಲಿಗೆ ಹೋಗುತ್ತೆ? ಪಲ್ಮನರಿ ಆರ್ಟರಿ ಥ್ರೂ ಲಂಗ್ಸಿಗೆ ಹೋಯ್ತು, ಲಂಗ್ಸ್ ಅಲ್ಲಿ ಪ್ಯೂರಿಫಿಕೇಶನ್ ಆಗಿ ಪಲ್ಮನರಿ ವೇನ್ಸ್ಗೆ ಬರುತ್ತೆ ಅಂಡ್ ಥ್ರೂ ಪಲ್ಮನರಿ ವೇನ್ ಎಂಟರ್ ಇನ್ ಟು ದಿ ಲೆಫ್ಟ್ ಏಟ್ರಿಯಂ. ಅರ್ಥ ಆಯ್ತಾ ಹೇಗೆ ಫ್ಲೋ? ರೈಟ್ ವೆಂಟ್ರಿಕಲ್ ಇಂದ ಆರ್ಟರಿ ಎಲ್ಲಿಗೆ ಹೋಗುತ್ತೆ? ಲಂಗ್ಸ್ಗೆ ಫಾರ್ ಪ್ಯೂರಿಫಿಕೇಶನ್. ಲಂಗ್ಸ್ ಅಲ್ಲಿ ಆಕ್ಸಿಜನೇಷನ್ ಆಯಿತು, ಆಕ್ಸಿಜನೇಟೆಡ್ ಬ್ಲಡ್ ಪಲ್ಮನರಿ ವೇನ್ಸ್ಗೆ ಎಂಟರ್ ಆಗುತ್ತೆ. ಥ್ರೂ ಪಲ್ಮನರಿ ವೇನ್ಸ್ ಇಟ್ ಎಂಟರ್ಸ್ ಇನ್ ಟು ದಿ ಲೆಫ್ಟ್ ಏಟ್ರಿಯಾ. ಇಷ್ಟು ಡಿಸ್ಟೆನ್ಸ್ನ ಟ್ರಾನ್ಸ್ಪೋರ್ಟ್ಗೆ ಪಲ್ಮನರಿ ಸರ್ಕ್ಯುಲೇಷನ್ ಅಂತ ಕರೀತಾರೆ. ಪಲ್ಮನರಿ ಆರ್ಟರಿ ಥ್ರೂ ಮೂವ್ ಆಗ್ತಾ ಇದೆ. ಇದು ಲೆಸ್ಸರ್ ಡಿಸ್ಟೆನ್ಸ್, ಲೆಸ್ಸರ್ ಸರ್ಕ್ಯುಲೇಷನ್ ಅಂತ ಕೂಡ ಹೆಸರು. ಎಲ್ಲಿಂದ ಎಲ್ಲಿಗೆ ಮೂವ್ ಆಗುತ್ತೆ ಬ್ಲಡ್? ಇದಿಷ್ಟರಲ್ಲಿ ಈ ಹೆಡ್ಡಿಂಗ್ ಅಲ್ಲಿ ಕಾನ್ಸೆಪ್ಟ್ ಅಲ್ಲಿ ಎಲ್ಲಿಗೆ ಮೂವ್ ಆಗುತ್ತೆ? ರೈಟ್ ವೆಂಟ್ರಿಕಲ್, ಪಲ್ಮನರಿ ಆರ್ಟರಿ, ಲಂಗ್ಸ್, ಪಲ್ಮನರಿ ವೇನ್ಸ್, ಲೆಫ್ಟ್ ಏಟ್ರಿಯಾ. ಲೆಫ್ಟ್ ಏಟ್ರಿಯಾದಿಂದ ನೆಕ್ಸ್ಟು ಲೆಫ್ಟ್ ವೆಂಟ್ರಿಕಲ್, ಲೆಫ್ಟ್ ವೆಂಟ್ರಿಕಲ್ ನಿಂದ ಅಯೋರ್ಟಾ, ಅಯೋರ್ಟಾದಿಂದ ಬಾಡಿ, ಬಾಡಿಗೆಲ್ಲ ಟಿಶ್ಯೂಗೆ ಸಪ್ಲೈ ಆಗುತ್ತೆ. ಟಿಶ್ಯೂಸ್ ಅಲ್ಲಿ ಮೆಟಬಾಲಿಸಮ್ ಆಗಿ ಕಾರ್ಬನ್ ಡೈಆಕ್ಸೈಡ್ ರಿಚ್ ಏರ್ ಇರುತ್ತೆ, ದಟ್ ಈಸ್ ಬ್ಲಡ್ ಆಗುತ್ತೆ, ಡಿಆಕ್ಸಿಜನೇಟೆಡ್ ಬ್ಲಡ್. and that deoxygenated blood enters into the right atrium
ಥ್ರೂ ಸುಪೀರಿಯರ್ ವೆನಾ ಕೇವಾ ಇನ್ಫೀರಿಯರ್ ವೆನಾ ಕೇವಾ. ಡಿಸ್ಟೆನ್ಸ್ ಎಷ್ಟು ಲಾಂಗ್ ಇದೆ ನೋಡಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಲೆಫ್ಟ್ ವೆಂಟ್ರಿಕಲ್, ಪಲ್ಮನರಿ ಅಯೋರ್ಟಾ, ಬಾಡಿಗೆ ಹೋಗುತ್ತೆ, ಬಾಡಿಗೆ ಟಿಶ್ಯೂಗಳಿಗೆ ಸಪ್ಲೈ ಆಗುತ್ತೆ, ಟಿಶ್ಯೂಗಳಿಂದ ಡಿಆಕ್ಸಿಜನೇಟೆಡ್ ಬ್ಲಡ್ ಮತ್ತೆ ಕಲೆಕ್ಟ್ ಆಗುತ್ತೆ. ಥ್ರೂ ಸುಪೀರಿಯರ್ ಇನ್ಫೀರಿಯರ್ ವೆನಾ ಕೇವಾ ರೈಟ್ ಏಟ್ರಿಯಮ್ಗೆ ಬ್ಲಡ್ ಬರುತ್ತೆ. ಲಾಂಗರ್ ಡಿಸ್ಟೆನ್ಸ್ ಇದೆಯಲ್ಲ, ಸೊ ದಿಸ್ ಈಸ್ ಸಿಸ್ಟಮಿಕ್ ಸರ್ಕ್ಯುಲೇಷನ್ ಅಂತ ಕರೆಯೋದು. ಸಿಸ್ಟಮಿಕ್ ಸರ್ಕ್ಯುಲೇಷನ್ ಅಲ್ಲಿ ಎಲ್ಲಿಂದ ನೆನ್ಪಿಟ್ಕೊಳ್ಬೇಕು ನೀವು? ಫ್ಲೋ ಆಫ್ ಬ್ಲಡ್ ಫ್ರಮ್ ಲೆಫ್ಟ್ ವೆಂಟ್ರಿಕಲ್, ಅಯೋರ್ಟಾ, ಬಾಡಿ ಪಾರ್ಟ್, superior and inferior vena cava, deoxygenated blood supplied to the right atrium. ಸೊ ಇದು ಸಿಸ್ಟಮಿಕ್. ನಿಮಗೆ ಹಾರ್ಟ್ ಸ್ಟ್ರಕ್ಚರ್ ನೆನಪಿದ್ರೆ ಅದನ್ನೇ ಡಿವೈಡ್ ಮಾಡಿ ಎಕ್ಸ್ಪ್ಲೈನ್ ಮಾಡಬೇಕಿಲ್ಲಿ. ಡಬಲ್ ಸರ್ಕ್ಯುಲೇಷನ್ ನೋಡಿ, ಇಲ್ಲಿ ಯಾಕೆ ಡಬಲ್ ಅಂತ ವರ್ಡ್ ಯೂಸ್ ಮಾಡಿದ್ವಿ? ಪಲ್ಮನರಿ ಸರ್ಕ್ಯುಲೇಷನಲ್ಲಿ ರೈಟ್ ವೆಂಟ್ರಿಕಲ್ಲಿಂದ ಲಂಗ್ಸಿಗೆ ಹೋಯಿತು, ಹಾರ್ಟಿಂದ ಹೊರಗೆ ಹೋಯಿತು ಬ್ಲಡ್. ಅದೇ ಬ್ಲಡ್ ಆಕ್ಸಿಜನೇಷನ್ ಆಗಿ ಮತ್ತೆ ಲೆಫ್ಟ್ ಏಟ್ರಿಯಾಗೆ ಬಂತು. ಆ್ಯಂಡ್ ಥ್ರೂ ಅಯೋರ್ಟಾ ಮತ್ತೆ ಬಾಡಿಗೆಲ್ಲ ಸಪ್ಲೈ ಆಯಿತು, ಹಾರ್ಟಿಂದ ಹೊರಗಡೆ ಹೋಯಿತು. ಸೊ ಒಮ್ಮೆ ರೈಟ್ ವೆಂಟ್ರಿಕಲಿಂದ ಲಂಗ್ಸಿಗೆ ಹೋಯಿತು, ಹಾರ್ಟಿಂದ ಎಕ್ಸಿಟ್ ಆಯಿತು. ದ ಸೇಮ್ ಬ್ಲಡ್ ಮತ್ತೆ ಎಂಟ್ರ್ ಆಯಿತು ಪಲ್ಮನರಿ ವೆಯಿನ್ಸ್ ಮುಖಾಂತರ ಲೆಫ್ಟ್ ಏಟ್ರಿಯಮ್ಮಿಗೆ, ಅಯೋರ್ಟಾದಿಂದ ಮತ್ತೆ ಹೊರಗಡೆ ಹೋಯಿತು. 2 times ಈ ಪ್ರೊಸೀಜರ್ ಆಗಿರೋದ್ರಿಂದ ಡಬಲ್ ಸರ್ಕ್ಯುಲೇಷನ್ ಅಂತ ಕರಿತೀವಿ. ಇಸ್ ಇಟ್ ಕ್ಲಿಯರ್? ಸೊ 2 ನೇಮ್ಗಳಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕು, ಪಲ್ಮನರಿ ಆಸ್ ವೆಲ್ ಆಸ್ ಸಿಸ್ಟಮಿಕ್ ಅಂತ ಕರೆಯೋದು. ಓಕೆ, ಇಷ್ಟೆಲ್ಲ ಸಪ್ಲೈ ಆಗಬೇಕಲ್ಲ. ಪ್ರೀವಿಯಸ್ ಹೇಳಿದೆ ನಾನು, ಹಾರ್ಟ್ ಬೀಟ್ ಜನ್ರೇಟ್ ಆಗುತ್ತೆ ಸೈನೋ ಏಟ್ರಿಯಲ್ ನೋಡಲ್ಲಿ, ಎ ವಿ ನೋಡಿಗೆ ಟ್ರಾನ್ಸ್ಪೋರ್ಟ್ ಆಗುತ್ತೆ, ಆಮೇಲೆ ಪರ್ಕಿಂಜೆ ಫೈಬರ್ಸ್ನ ಹೆಲ್ಪಿಂದ ವೆಂಟ್ರಿಕಲ್ ಕಾಂಟ್ರಾಕ್ಟ್ ರಿಲ್ಯಾಕ್ಸ್ ಆಗುತ್ತೆ. ಇವೆಲ್ಲ ಆಗೋ ಪರ್ಪಸ್ ಏನು? ಹಾರ್ಟ್ ಪಂಪ್ ಆಗಲಿಕ್ಕೆ. ಹಾರ್ಟ್ ಪಂಪ್ ಆದರೆ ಬ್ಲಡ್ ಬಾಡಿಗೆ ಸಪ್ಲೈ ಆಗುತ್ತೆ. ಈ ಸಿಸ್ಟಮಿಕ್ ಸರ್ಕ್ಯುಲೇಷನ್ ಇಂದ ಅಯೋರ್ಟಾದಿಂದ ಬಾಡಿಗೆ ಬ್ಲಡ್ ಸಪ್ಲೈ ಆಗುತ್ತೆ. ಪರ್ಪಸ್ ಏನು? ನಮ್ಮ ಪ್ರತಿಯೊಂದು ಟಿಶ್ಯೂಸ್ಗೂ ಆಕ್ಸಿಜನೇಟೆಡ್ ಬ್ಲಡ್ ಬೇಕು. ಆಕ್ಸಿಜನೇಟೆಡ್ ಬ್ಲಡ್ ಇದ್ರೆ ಮಾತ್ರ ಅದೇ ಸರ್ವೈವ್. ಸೊ ಇನ್ ಆರ್ಡರ್ ಟು ಫೆಸಿಲಿಟೇಟ್ ಸಪ್ಲೈ ಆಫ್ ಆಕ್ಸಿಜನೇಟೆಡ್ ಬ್ಲಡ್, ಹಾರ್ಟ್ ವರ್ಕ್ ಆಗ್ತಿದೆ. ಇಷ್ಟೆಲ್ಲ ವರ್ಕ್ ಮಾಡೋ ಹಾರ್ಟ್ಗೆ ಇಟ್ ಆಲ್ಸೋ ನೀಡ್ ಆಕ್ಸಿಜನೇಟೆಡ್ ಬ್ಲಡ್. ಹಾರ್ಟ್ಗೆ ಆಕ್ಸಿಜನೇಟೆಡ್ ಬ್ಲಡ್ಡನ್ನು ಸಪ್ಲೈ ಮಾಡುವಂಥ ಒಂದು ಸಪ್ಲೈಯರ್ ಇದಾರಲ್ಲ, ಹೇಗೆ ಇಡೀ ಬಾಡಿಗೆ, ನಮ್ಮ ಬಾಡಿಗೆ ಬ್ಲಡ್ಡನ್ನು, ಆಕ್ಸಿಜನೇಟೆಡ್ ಬ್ಲಡ್ಡನ್ನು ಸಪ್ಲೈ ಮಾಡೋರು ಯಾರು ಅಂತ ಕೇಳಿದರೆ ಅಯೋರ್ಟಾ. ಅಯೋರ್ಟಾ ಸಪ್ಲೈ ಮಾಡುತ್ತೆ. ಹಾಗೆ ಹಾರ್ಟಿಗೆ ಬ್ಲಡ್ಡನ್ನು ಸಪ್ಲೈ ಮಾಡೋರು, ವಾಲ್ ಆಫ್ ಹಾರ್ಟಿಗೆ ಬ್ಲಡ್ಡನ್ನು ಸಪ್ಲೈ ಮಾಡೋರಿಗೆ ಕರೋನರಿ ಆರ್ಟರಿ ಅಂತ ಕರೀತಾರೆ. ರಿಮೆಂಬರ್, ಕರೋನರಿ ಆರ್ಟರಿ, ಇಟ್ ಈಸ್ ಸಪ್ಲೈ ಆಕ್ಸಿಜನೇಟೆಡ್ ಬ್ಲಡ್ ಎಲ್ಲಿಗೆ? ಟು ವಾಲ್ ಆಫ್ ಹಾರ್ಟ್. ಹಾರ್ಟಿನ ವಾಲಿಗೆ ಆಕ್ಸಿಜನೇಟೆಡ್ ಬ್ಲಡ್ ಅನ್ನು ಸಪ್ಲೈ ಮಾಡುವಂಥ ಸ್ಟ್ರಕ್ಚರಿಗೆ ಕರೋನರಿ ಆರ್ಟ್ರೀಸ್ ಅಂತ ಕರೆಯೋದು. ಈ ಕರೋನರಿ ಆರ್ಟ್ರಿ ಇದೆಯಲ್ಲ, ಇದು ಏನಾದರೂ ಬೈ ಚಾನ್ಸ್ ಬ್ಲಾಕ್ ಆದರೆ ಹಾರ್ಟಿಗೆ ಬ್ಲಡ್ ಸಪ್ಲೈ ಇರೋದಿಲ್ಲ. ನೆನ್ಪಿಟ್ಕೊಳ್ಳಿ, ಹಾರ್ಟಿನ ವಾಲ್ವ್ಗಳಿಗೆ, ನೋಡಲ್ ಟಿಶ್ಯೂಸ್ಗೆ ಬ್ಲಡ್ ಸಪ್ಲೈ ಇರೋದಿಲ್ಲ. ಯಾವಾಗ ಹಾರ್ಟ್ಗೆ ಬ್ಲಡ್ ಸಪ್ಲೈ ಇಲ್ವೋ ಆಗ ಹಾರ್ಟಿನ ಆಕ್ಟಿವಿಟಿ ಕಡಿಮೆ ಆಗ್ತಾ ಆಗ್ತಾ ಬರುತ್ತೆ. ದಟ್ ಲೀಡ್ಸ್ ಟು ಲಾಟ್ ಆಫ್ ಡಿಸಾರ್ಡರ್ಸ್. 1-2 ಎಕ್ಸಾಂಪಲ್ಗಳನ್ನು ಕೊಡ್ತೀನಿ. ಸೊ ಫಸ್ಟು ಕರೋನರಿ ಆರ್ಟ್ರಿ ಡಿಸೀಸ್. ಕರೋನರಿ ಆರ್ಟ್ರಿ ಡಿಸೀಸ್ ಅಂದರೆ ಯಾವ ಆರ್ಟರಿ ವಾಲ್ ಆಫ್ ಹಾರ್ಟಿಗೆ ಬ್ಲಡ್ಡನ್ನು ಸಪ್ಲೈ ಮಾಡುತ್ತೋ, ಕರೋನರಿ ಆರ್ಟ್ರಿ, ಅದು ಅಫೆಕ್ಟ್ ಆದರೆ ಕರೋನರಿ ಆರ್ಟ್ರಿ ಡಿಸೀಸ್. ಕರೋನರಿ ಆರ್ಟ್ರಿ ಬ್ಲಾಕ್ ಆದರೆ ಆಕ್ಸಿಜನ್ ಸಪ್ಲೈ ಟು ದಿ ಬಾಡಿ ಕೂಡ ಕಡಿಮೆ ಆಗುತ್ತೆ. ಯಾಕೆ? ಹಾರ್ಟ್ ಪಂಪ್ ಆಗೋದು ಕಡಿಮೆ ಆಗುತ್ತೆ. ಆರ್ಟ್ರಿ ಬ್ಲಾಕ್ ಆದರೆ ಆಟೋಮೆಟಿಕಲಿ ಬಾಡಿಯಿಂದ ಹೊರಗಡೆ ಹೋಗುವಂಥ ಬ್ಲಡ್ ಕೂಡ ಕಮ್ಮಿ. ಯಾವಾಗ ಬಾಡಿಗೆ ಆಕ್ಸಿಜನ್ ಸಪ್ಲೈ ಕಮ್ಮಿ ಆಯಿತು, ಹಾರ್ಟ್ಗೆ ಆಕ್ಸಿಜನ್ ಸಪ್ಲೈ ಕಡಿಮೆ ಆಯಿತು, ಹಾರ್ಟ್ ಬೀಟ್ ಕಡಿಮೆ ಆಗ್ತಾ ಬರುತ್ತೆ. ಸೊ ಸಡನ್ ಸ್ಟಾಪ್ ಆಫ್ ದಿ ಹಾರ್ಟ್ ಆಗ್ಬೋದು, ಹಾರ್ಟ್ ಅಟ್ಯಾಕ್. ಅಥವಾ ಹಾರ್ಟು ಎಷ್ಟು ಬ್ಲಡ್ಡನ್ನು ಪಂಪ್ ಮಾಡಬೇಕು 1 ನಿಮಿಷಕ್ಕೆ ಅಷ್ಟು ಪಂಪ್ ಮಾಡದೇ ಇರ್ಬೋದು. ಫೇಲ್ಯೂರ್ ಆಫ್ ಪಂಪಿಂಗ್ ಆಫ್ ದಿ ಹಾರ್ಟ್, ದಟ್ ಈಸ್ ಹಾರ್ಟ್ ಫೇಲ್ಯೂರ್. ಸೊ 1 by 1 ಹೇಳ್ತೀನಿ ನಾನು ಡೀಟೇಲ್ ಆಗಿ. ಕರೋನರಿ ಆರ್ಟ್ರಿ ಡಿಸೀಸ್ ನೋಡಿ, ಇದು ನಮ್ಮ ಹಾರ್ಟು.
ಹಾರ್ಟಿನ ಮೇಲ್ಗಡೆ ಎಲ್ಲ ಇಲ್ಲಿ ತೋರಿಸಿದೆಯಲ್ಲ, ದೀಸ್ ಆರ್ ಕರೋನರಿ ಆರ್ಟ್ರೀಸ್. ಏನು ಕೆಲಸ ಇದ್ರದ್ದು? ಸಪ್ಲೈ ಆಕ್ಸಿಜನೇಟೆಡ್ ಬ್ಲಡ್ ಟು ದಿ ವಾಲ್ ಆಫ್ ಹಾರ್ಟ್. ಹಾರ್ಟಿನ ವಾಲ್ಗೆ ಆಕ್ಸಿಜನ್ ಸಪ್ಲೈ ಆದರೆ ದೇ ಸರ್ವೈವ್. ಅದು ಸರ್ವೈವ್ ಆದರೆ ನೋಡಲ್ ಟಿಶ್ಯೂ ವರ್ಕ್ ಆಗುತ್ತೆ, ಹಾರ್ಟ್ ಬೀಟ್ ಆಗುತ್ತೆ. ಇದು ನೋಡಿ ನಾರ್ಮಲ್ ಕಂಡೀಷನ್, ಅದು ಡಿಸೀಸ್ಡ್. ಕರೋನರಿ ಆರ್ಟ್ರಿ ನಾರ್ಮಲ್ ಆದ ಆರ್ಟ್ರಿ, ಇದು ನಾರ್ಮಲ್ ಆಗಿ ಬ್ಲಡ್ ಫ್ಲೋ ಆಗ್ತಿದೆ, ಫಂಕ್ಷನಲ್ ಹಾರ್ಟ್ ಆಗುತ್ತೆ. ಸಪೋಸ್ ಡ್ಯೂ ಟು ಕೊಲೆಸ್ಟಿರಾಲ್, ಫ್ಯಾಟ್, ಕ್ಯಾಲ್ಶಿಯಂ ಈ ಥರದ್ದೇನಾದರೂ ನಮ್ಮ ಬ್ಲಡ್ಡಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಆದರೆ ಆ ಕೊಲೆಸ್ಟ್ರಾಲ್ ಏನಾಗುತ್ತೆ, ಈ ಬ್ಲಡ್ ವೆಸಲ್ ಅಲ್ಲಿ ಬ್ಲಾಕ್ ಆಗ್ಲಿಕ್ಕೆ ಶುರುವಾಗುತ್ತೆ. ಸಿಂಪ್ಲಿ ಲೈಕ್ ದಿಸ್. ಇದು ಬ್ಲಡ್ ವೆಸಲ್, ಕೊಲೆಸ್ಟ್ರಾಲ್ ಇರೋದೆಲ್ಲ ಬ್ಲಡ್ಡಲ್ಲಿ ಈ ಥರ ಡಿಪಾಸಿಟ್ ಆಗಲಿಕ್ಕೆ ಶುರುವಾಗುತ್ತೆ. ಇಲ್ಲಿ ಕಾಣಿಸ್ತಿದೆಯಾ? ಈ ಥರ ಪ್ಲೇಟ್ ಥರ ಫಾರ್ಮೇಷನ್ ಆಗಲಿಕ್ಕೆ ಶುರುವಾಯಿತು. ಯಾವಾಗ ಬ್ಲಡ್ ವೆಸಲಲ್ಲಿ ಕೊಲೆಸ್ಟ್ರಾಲ್ ಇಂದ ಡಿಪಾಸಿಷನ್ ಆಗ್ತಾ ಬಂತು, ಬ್ಲಡ್ ಫ್ಲೋ ಏನಾಗುತ್ತೆ? ಬ್ಲಡ್ ಫ್ಲೋ ರಿಸ್ಟ್ರಿಕ್ಟ್. ನೋಡಿ ಇಲ್ಲಿ ನಾರ್ಮಲ್ ಕಂಡೀಷನಲ್ಲಿ ನೀಟಾಗಿ ಬ್ಲಡ್ ಫ್ಲೋ ಆಗ್ತಿತ್ತು. ಬಟ್ ಇನ್ ದಿಸ್ ಸಿಚುವೇಶನ್ ಫ್ಲೋ ಆಫ್ ಬ್ಲಡ್ ಈಸ್ ಅಫೆಕ್ಟೆಡ್ ಡ್ಯೂ ಟು ಬ್ಲಾಕೇಜ್ ಬೈ ದಿ ಕೊಲೆಸ್ಟ್ರಾಲ್ ಆರ್ ಫ್ಯಾಟ್ ಲೈಕ್ ದಿಸ್. ಬ್ಲಾಕ್ ಆದಾಗ ದಟ್ ಕಂಡೀಷನ್ is said to be coronary artery or also named as atherosclerosis. Atherosclerosis is nothing but blockage of coronary artery due to deposition of fat, cholesterol, etc. So ಇದು coronary artery disease. ಹೀಗೆ ಕರೋನರಿ ಆರ್ಟ್ರಿ ಬ್ಲಾಕ್ ಆದರೆ ಏನಾಗುತ್ತೆ? ನೆಕ್ಸ್ಟ್ ಕಂಡೀಷನ್ ಇಸ್, ಇದು ನಾರ್ಮಲ್ ಕರೋನರಿ ಆರ್ಟ್ರಿ ಡಿಸೀಸ್ ಗೊತ್ತಾಗುತ್ತಾ? ಅಲ್ಲಿ ಪ್ರೀವಿಯಸ್ ಡಯಾಗ್ರಾಮ್ ಅಲ್ಲಿ ತೋರಿಸಿದ್ನಲ್ಲ, ಇದು ನಾರ್ಮಲ್ ಆರ್ಟ್ರಿ, ಇದು ಡಿಪಾಸಿಷನ್ ಆಫ್ ಕೊಲೆಸ್ಟ್ರಾಲ್, ಸೋ ದಟ್ ಫ್ಲೋ ಆಫ್ ಬ್ಲಡ್ ಈಸ್ ರಿಸ್ಟ್ರಿಕ್ಟೆಡ್. ಇದು ಕೂಡ ಸೇಮ್ ಪಿಕ್ಚರ್. ಕರೋನರಿ ಆರ್ಟ್ರಿ ಬ್ಲಾಕ್ ಆದರೆ ಬ್ಲಡ್ ಸಪ್ಲೈ ಟು ದಿ ಹಾರ್ಟ್ ಕಡಿಮೆ ಆಗುತ್ತೆ. ದಟ್ ಲೀಡ್ಸ್ ಟು ಕಂಡೀಷನ್ ಹಾರ್ಟ್ ಅಟ್ಯಾಕ್. ಕೇಳಿದೀವಲ್ಲ, ತುಂಬ ಫೆಮಿಲಿಯರ್ ಕಂಡೀಷನ್ ಅಲ್ವಾ ಇದು? ಹಾರ್ಟ್ ಅಟ್ಯಾಕ್ ಆಯಿತು. ಸಡನ್ ಆಗಿ ಯಾಕೆ ಹಾರ್ಟ್ ಅಟ್ಯಾಕ್ ಆಯಿತು? ಸಡನ್ ಆಗಿ ಬ್ಲಡ್ ಸಪ್ಲೈ ಕಟ್ ಆದರೆ. ಸಡನ್ ಆಗಿ ಬ್ಲಡ್ ಸಪ್ಲೈ ಯಾಕೆ ಕಟ್ ಆಗುತ್ತೆ? ಬಿಕಾಸ್ ಕರೋನರಿ ಆರ್ಟರಿ ಡಿಸೀಸ್ ಅಂದ. ವೈ ಕರೋನರಿ ಆರ್ಟರಿ ಡಿಸೀಸ್ ಅಕ್ಕರ್? ಡ್ಯೂ ಟು ಡಿಪಾಸಿಷನ್ ಆಫ್ ಕೊಲೆಸ್ಟ್ರಾಲ್. ಸೊ ಬ್ಲಾಕೇಜ್ ಆಫ್ ಕರೋನರಿ ಆರ್ಟರಿ ಜಾಸ್ತಿ ಆದರೆ ಬ್ಲಡ್ ಸಪ್ಲೈ ಒಂದು ದಿನ ಕಟ್ ಆಗ್ಬೋದು ಹಾರ್ಟಿಗೆ. ದಟ್ ಲೀಡ್ಸ್ ಟು ಸಡನ್ ಸ್ಟಾಪೇಜ್ ಆಫ್ ದಿ ಆಕ್ಟಿವಿಟಿ ಆಫ್ ಹಾರ್ಟ್ ಡ್ಯೂ ಟು ಸಡನ್ ಸಪ್ಲೈ ಏನಿದೆ ಬ್ಲಡ್ಡು ಕಟ್ ಆಗೋದ್ರಿಂದ. ದಟ್ ಈಸ್ ಹಾರ್ಟ್ ಅಟ್ಯಾಕ್. ಡ್ಯಾಮೇಜ್ ಆಫ್ ಕಾರ್ಡಿಯಾಕ್ ಮಸಲ್ಸ್, ಹಾರ್ಟ್ ಮಸಲ್ಸ್ ಡ್ಯೂ ಟು ಇಂಪ್ರಾಪರ್ ಸಪ್ಲೈ ಆಫ್ ಬ್ಲಡ್, ಡ್ಯೂ ಟು ಬ್ಲಾಕೇಜ್ ಆಫ್ ಬ್ಲಡ್ ಸಪ್ಲೈ, ಹಾರ್ಟ್ ಅಟ್ಯಾಕ್. ಕೆಲವೊಮ್ಮೆ ಏನಾಗುತ್ತೆ ಕಂಡೀಷನಲ್ಲಿ ಅಂದರೆ ಇದೇ ರೀಸನ್ ಇರ್ಬೋದು, ಅಥವಾ ಏನೋ ಡಿಫೆಕ್ಟಿಂದ ಟ್ರೈಕಸ್ಪಿಡ್ ಬೈಕಸ್ಪಿಡ್ ವಾಲ್ವ್ ಸರಿಯಾಗಿ ಓಪನ್ ಕ್ಲೋಸ್ ಆಗ್ತಾ ಇಲ್ಲ. ಆವಾಗ ಏನಾಗುತ್ತೆ, ವೆಂಟ್ರಿಕಲ್ಲಿಂದ ಬ್ಲಡ್ ಬಾಡಿಗೆ ಹೋಗೋದು ಅಥವಾ ಏಟ್ರಿಯಾದಿಂದ ಬ್ಲಡ್ ವೆಂಟ್ರಿಕಲ್ಲಿಗೆ ಬರೋದು ಕಮ್ಮಿ ಆಗುತ್ತೆ. ರೆಗ್ಯುಲರ್ ಆಗಿ ಹಾರ್ಟು ಎಷ್ಟು ಬ್ಲಡ್ಡನ್ನು ಪಂಪ್ ಮಾಡಬೇಕು ನೆನಪಿರಲಿ, ಒಂದು ಸಲ ವೆಂಟ್ರಿಕಲ್ ಪಂಪ್ ಆದರೆ 5 ಲೀಟರ್ ಬ್ಲಡ್ಡು ಎಜೆಕ್ಟ್ ಆಗುತ್ತೆ. 5 ಲೀಟರ್ ಒಂದು ಕಾರ್ಡಿಯಾಕ್ ಸೈಕಲಲ್ಲಿ, ಒಂದು ಹಾರ್ಟ್ ಬೀಟಲ್ಲಿ 5 ಲೀಟರ್ ಬ್ಲಡ್ ಪಂಪ್ ಆಗುತ್ತೆ. 5 ಲೀಟರ್ ಬ್ಲಡ್ಗಿಂತ ಕಡಿಮೆ ಪಂಪ್ ಆದರೆ ಎಬಿಲಿಟಿ, ರೀಸನ್ಸ್ ಏನೇ ಇರ್ಬೋದು, ಕಾರ್ಡಿಯಾಕ್ ಮಸಲ್ ಡೆತ್ ಆಗಿರ್ಬೋದು, ಅಥವಾ ಟ್ರೈಕಸ್ಪಿಡ್ ಬೈಕಸ್ಪಿಡ್ ವ್ಯಾಲ್ವ್ ವರ್ಕ್ ಆಗದೆ ಇರ್ಬೋದು, ವೆಂಟ್ರಿಕಲ್ ಡ್ಯಾಮೇಜ್ ಆಗಿರ್ಬೋದು, ಲೈಕ್ ದಟ್. ಯಾವುದೋ ರೀಸನ್ನಿಂದ ನಾರ್ಮಲ್ ಅಮೌಂಟ್ಗಿಂತ ಕಡಿಮೆ ಬ್ಲಡ್ ಪಂಪ್ ಆಗ್ತಿದ್ರೆ ದಟ್ ಈಸ್ ಹಾರ್ಟ್ ಫೇಲ್ಯೂರ್. ಕಂಡೀಷನ್ ವೇರ್ ಫೇಲ್ಯೂರ್ ಆಫ್ ಪಂಪಿಂಗ್ ಆಫ್ ದಿ ಬ್ಲಡ್ ಬೈ ದಿ ಹಾರ್ಟ್ ಈಸ್ ಹಾರ್ಟ್ ಫೇಲ್ಯೂರ್ ಅಂತ ಕರೆಯೋದು. ರೀಸನ್ ಅರ್ಥ ಆಯ್ತಾ? ಹಾರ್ಟ್ ಅಟ್ಯಾಕಿಗೆ ಹಾರ್ಟ್ ಫೇಲ್ಯೂರಿಗೆ ಡಿಫ್ರೆನ್ಸಸ್ ಇದೆ ಡಿಯರ್ ಸ್ಟೂಡೆಂಟ್ಸ್. ಹಾರ್ಟ್ ಅಟ್ಯಾಕ್ ಅಂದರೆ ಸಡನ್ ಆಗಿ ಹಾರ್ಟ್ ಆಕ್ಟಿವಿಟಿ ಸ್ಟಾಪ್ ಆಗೋದು ಹಾರ್ಟ್ ಅಟ್ಯಾಕ್. ಹಾರ್ಟ್ ಫೇಲ್ಯೂರ್ ಹಂಗಲ್ಲ, ಸ್ಲೋ ಆಗಿ ಕಡಿಮೆ ಆಗ್ತಾ ಆಗ್ತಾ ಬರುತ್ತೆ ಹಾರ್ಟ್ ಬೀಟ್. ರೀಸನ್ ಏನು ಅಂದರೆ ಬಿಕಾಸ್ ಆಫ್ ಫೇಲ್ಯೂರ್ ಇನ್ ದಿ ಪಂಪಿಂಗ್ ಆಫ್ ಬ್ಲಡ್. ರೀಸನ್ಸ್ ಏನಿರ್ಬೋದು ಇವೆರಡಕ್ಕೂ? ಮೇ ಬಿ ಕರೋನರಿ ಆರ್ಟರಿ ಡಿಸೀಸ್, ದಟ್ ಮೇ ಬಿ ಒನ್ ರೀಸನ್, ಬ್ಲಾಕೇಜ್ ಆಫ್ ದಿ ಕರೋನರಿ ಆರ್ಟರಿ. ಸೊ ಹಾರ್ಟ್ ಅಟ್ಯಾಕಿಗೂ ಹಾರ್ಟ್ ಫೇಲ್ಯೂರಿಗೂ ಸಿಂಪ್ಟಮ್ ವೈಸಲ್ಲಿ ಡಿಫರೆನ್ಸಸ್ ಇದೆ. ಹಾರ್ಟ್ ಅಟ್ಯಾಕ್ ಆದರೆ ಮೊದಲನೇದಂದ್ರೆ ಏನು, ಬ್ಲಾಕ್ ಆದರೆ ಬ್ಲಡ್ ಸಪ್ಲೈ ಸಡನ್ ಆಗಿ ಚೆಸ್ಟ್ ಪೇನ್, ಇಂಟೆನ್ಸ್ ಚೆಸ್ಟ್ ಪೇನ್ ಇರುತ್ತೆ.
ವಾಮಿಟಿಂಗ್ ಸೆನ್ಸೇಷನ್ ಇರುತ್ತೆ. ನಾಸಿಯಾ ಅಂತಿದೆ. ನಾಸಿಯಾ ಅಂದರೆ ವಾಮಿಟಿಂಗ್ ಸೆನ್ಸೇಷನ್, ವಾಮಿಟ್ ಆಗೋದು ಕೂಡ ಆಗ್ಬೋದು. ಸುಸ್ತಿರುತ್ತೆ, ಟಯರ್ಡ್ನೆಸ್ ಇರುತ್ತೆ, ಅಥವಾ ಕಂಪ್ಲೀಟ್ ಸ್ವೆಟ್ಟಿಂಗ್, ಬಾಡಿ ಎಲ್ಲ ಕೋಲ್ಡ್ ಆಗುತ್ತೆ, ಕೋಲ್ಡ್ ಸ್ವೆಟ್ ಅಂತ ಕರೀತಾರೆ ಅದನ್ನು. ಇದಿಷ್ಟು ಸಿಂಪ್ಟಮ್ ಇದ್ದರೆ, ಇದಿಷ್ಟರಲ್ಲಿ ಎನಿ 1 or 2 ಇದ್ದರೆ ಪ್ರಾಬಬಲಿ ಮೇ ಬಿ ಸಫರಿಂಗ್ ಫ್ರಮ್ ಹಾರ್ಟ್ ಅಟ್ಯಾಕ್. ಹಾರ್ಟ್ ಅಟ್ಯಾಕಿನ ಸಿಂಪ್ಟಮ್ಸ್ ಅದು. ಹಾರ್ಟ್ ಫೇಲ್ಯೂರ್ ಹಂಗಲ್ಲ. ಹಾರ್ಟ್ ಫೇಲ್ಯೂರ್ ಆದರೆ ಏನಿರುತ್ತೆ, ಉಸಿರಾಡೋದು ಕಷ್ಟ ಆಗುತ್ತೆ, ಸ್ವಲ್ಪ ಬ್ರೀತಿಂಗ್ ಪ್ರಾಬ್ಲಮ್ ಬರುತ್ತೆ, ಡಿಫಿಕಲ್ಟಿ ಇನ್ ಬ್ರೀತಿಂಗ್ ಆಗ್ಬೋದು, ಅಥವಾ ಒಂಥರ ಟಯರ್ಡ್ನೆಸ್, ಕನ್ಫ್ಯೂಷನ್ಸ್, ಅಂದರೆ ಏನು ಮಾಡಬೇಕು ಅಂತ ಕ್ಲಿಯರ್ ಆಗಿ ಗೊತ್ತಾಗದೇ ಇರುವಂಥದ್ದು, ಅಥವಾ ಬಾಡಿಯ ಕಾಲು ಎಸ್ಪೆಷಲಿ ಆ್ಯಂಕಲ್ ಪಾರ್ಟ್ ಎಲ್ಲ ಸ್ವೆಲ್ ಆಗುತ್ತೆ, ಸ್ವೆಲ್ಲಿಂಗ್ ಆಫ್ ಆ್ಯಂಕಲ್ಸ್ ಅಥವಾ ಲೆಗ್ ಅನ್ಯೂಶುವಲ್ ಆಗಿ ದಪ್ಪ ಆಗೋದಿರ್ಬೋದು, ಅಥವಾ ಹಾರ್ಟ್ ಬೀಟ್ ಲಬ್ ಡಬ್ ಅಂತ ಬರಬೇಕು, ಸೌಂಡ್ ಬರದೇ ಇರೋದು, 72 ಹಾರ್ಟ್ ಬೀಟ್ಸ್ ಬರದೆ 50 ಹಾರ್ಟ್ ಬೀಟ್ಸ್, 35 ಹಾರ್ಟ್ ಬೀಟ್ಸ್, 40, ಈ ಥರ ಹಾರ್ಟ್ ಬೀಟ್ ಅಬ್ನಾರ್ಮಲಿ ವೇರಿ ಆಗಿದ್ರೆ, ಅಥವಾ ಲೆಗ್ ಪಾರ್ಟ್ಗಳೆಲ್ಲ ದಪ್ಪ ಆಗಿದ್ರೆ, ಬ್ರೀತಿಂಗ್ ಡಿಫಿಕಲ್ಟಿ ಬಂದರೆ ಹಾರ್ಟ್ ಫೇಲ್ಯೂರು. ಸಡನ್ ಆಗಿ ಚೆಸ್ಟ್ ಪೇಯ್ನ್ ಬರೋದು, ಕೋಲ್ಡ್ ಸ್ವೆಟ್ಟಿಂಗ್ ಇರೋದು, ಆರ್ ವಾಮಿಟಿಂಗ್ ಆಗೋದು, ಅಥವಾ ತುಂಬ ಸುಸ್ತಾಗಿ ಅನ್ಕಾನ್ಷಿಯಸ್ ಆಗೋದಿದೆಯಲ್ಲ, ದಟ್ ಈಸ್ ಹಾರ್ಟ್ ಅಟ್ಯಾಕ್. ಅರ್ಥ ಆಗಿದೆಯಾ? ಸೊ ಇದು ಬ್ರೀಫ್ ಆಗಿ ನಾನು ಹೇಳಿದ್ದೀನಿ. ಇನ್ ಡೀಟೇಲ್ ರೆಗ್ಯುಲರ್ ಕ್ಲಾಸ್ಗಳಲ್ಲಿ ಮತ್ತು ಇವೆಲ್ಲವನ್ನ ಡಿಸ್ಕಷನ್ ಮಾಡೋಣ. ಬೇಸಿಕಲಿ ನಿಮ್ಗೆ ಇದಿಷ್ಟು ಗೊತ್ತಿರಲಿ, ಆ ಹಾರ್ಟಿನ ಸ್ಟ್ರಕ್ಚರು, ಹಾರ್ಟ್ ಬೀಟ್ ಜನ್ರೇಟ್ ಮಾಡುವಂಥ ಟಿಶ್ಯೂಗಳನ್ನು ನೋಡಲ್ ಟಿಶ್ಯೂಸ್ ಅಂತ ಕರಿತೀವಿ. ಜನ್ರೇಟ್ ಮಾಡಿದಾಗ ಹಾರ್ಟ್ ಬೀಟ್ ಜನ್ರೇಟ್ ಆಗುತ್ತೆ. ಹಾರ್ಟ್ ಬೀಟಲ್ಲಿ ಲಬ್ ಮತ್ತು ಡಬ್ ಅನ್ನುವಂಥ ಸೌಂಡ್ ಇದೆ. ಸೊ ಲಬ್ ಮತ್ತು ಡಬ್ ಸೇರಿ ಒಂದು ಹಾರ್ಟ್ ಬೀಟ್. 1 ಮಿನಿಟಿಗೆ 72 ಈ ಥರದ ಇವೆಂಟ್ಸ್ ಆಗುತ್ತೆ. ಈ ಇವೆಂಟ್ ಏನಾದರೂ ಸಡನ್ ಆಗಿ ಬ್ಲಾಕ್ ಆದರೆ ಹಾರ್ಟ್ ಅಟ್ಯಾಕ್, ಸ್ಲೋಲಿ ಕಡಿಮೆ ಆಗ್ತಾ ಬಂದರೆ ಹಾರ್ಟ್ ಫೇಲ್ಯೂರ್. ರೀಸನ್ ಮೇ ಬಿ ಬ್ಲಾಕೇಜ್ ಆಫ್ ಆರ್ಟ್ರಿ ವಿಚ್ ಸಪ್ಲೈ ಆಕ್ಸಿಜನೇಟೆಡ್ ಬ್ಲಡ್ ಟು ದಿ ಹಾರ್ಟ್, ದಟ್ ಈಸ್ ಕರೋನರಿ ಆರ್ಟ್ರಿ ಬ್ಲಾಕ್ ಆದರೆ ಹಾರ್ಟ್ ಅಟ್ಯಾಕ್ ಅಥವಾ ಹಾರ್ಟ್ ಫೇಲ್ಯೂರ್ ಆಗ್ಬೋದು. ಸೊ ಇದಿಷ್ಟು ಈ ಸರ್ಕ್ಯುಲೇಷನ್ ಬಾಡಿ ಫ್ಲೂಯಿಡ್ಸ್ಗೆ ಸಂಬಂಧಪಟ್ಟದ್ದು. ನೆಕ್ಸ್ಟ್ ರೆಗ್ಯುಲರ್ ಕ್ಲಾಸ್ಗಳಲ್ಲಿ ಇನ್ ಡೀಟೇಲ್ ಆಗಿ ಡಿಸ್ಕಷನ್ ಮಾಡೋಣ. ಇಸ್ ಇಟ್ ಕ್ಲಿಯರ್?